ಡಿಸೈನಿಂಗ್ ಇದೊಂದು ಇವಲ್ಯೂಷನ್ ಹೇಗೆ ಆಗ್ತಾ ಉಂಟು ಅವ್ರು ಹೇಗೆ ಆಗ್ತಾ ಇದೆ? ಎವ್ರಿ ಡೇ ದೇರ್ ಇಸ್ ಲೈಕ್ ಒಂದು ಹೊಸ ಟೂಲ್, ವೀಕ್ ಅಲ್ಲೇ ಒಂದು 5 ಟೂಲ್ ಬರ್ತಾ ಉಂಟು. ಈಗ ಕರೆಂಟ್ ಅಲ್ಲಿ ಟ್ರೆಂಡ್ ಆಗ್ತಿರೋದು ವಿ ಆರ್ ಗೆಟಿಂಗ್ ಇನ್ ಟು ಸ್ಪೇಷಿಯಲ್ ಡಿಸೈನ್. ಈಗ ಒಂದು ಹೊಸ ಬಡ್ಡಿಂಗ್ ಫೆಲೋ ಕಲಿತಿದ್ದಾರೆ ಡಿಸೈನಿಂಗ್ ಅನ್ನು. ಸೊ ನೀವು ಅವರಿಗೆ ಕೊಡುವಂತ ರೋಡ್ ಮ್ಯಾಪ್ ಹೇಗಿರುತ್ತೆ? ಕೇಸ್ ಸ್ಟಡಿ ಇಲ್ಲದೆ ನಿಮಗೆ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಯಾವ ಮಾರ್ಕೆಟ್ ಎಂಟರ್ ಮಾಡ್ಲಿಕ್ಕೆ, ಯಾವ ಫ್ರೀಲಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಏನ್ ಮಾಡ್ಲಿಕ್ಕೆ ಕೇಸ್ ಸ್ಟಡಿ ಬೇಕೇ ಬೇಕು. ವಿಲ್ AI ಕಿಲ್ ಡಿಸೈನ್ ಅಥವಾ ಕಿಲ್ ಮಾಡೋದು ಅಂತಿದ್ರೆ ಅದನ್ನ ನಾವು ಹೇಗೆ ಓವರ್ಕಮ್ ಮಾಡಬಹುದು ಅಂತ? ಐ ವಾಂಟ್ ಅ ಹಾನೆಸ್ಟ್ ಆನ್ಸರ್. ವೆರಿ ಬೇಸ್ ಲೆವೆಲ್, ಇಂಟರ್ನಲ್ ಲೆವೆಲ್ ಯಾರು UI UX ಗೆ ಬರ್ತಿದ್ದಾರೆ, ದಿಸ್ ಈಸ್ ರಿಪ್ಲೇಸ್ಡ್ ಬೈ ಹೇ ಗೈಸ್, ಎಲ್ರಿಗೂ ಈ ಕನ್ನಡ ಪಾಡ್ಕಾಸ್ಟ್ ಸೀರೀಸ್ಗೆ ಸ್ವಾಗತ. ಸೊ ನಮ್ಮ ಚಾನಲ್ ಅಲ್ಲಿ ನೀವು ನೋಡುದು ಅಂತಿದ್ರೆ ಕಡಿಮೆಯಾಗಿ ಡಿಸ್ಕಸ್ ಮಾಡಿರುವಂತಹ ಒಂದು ಟಾಪಿಕ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಡಿಸೈನಿಂಗ್. ಅಂಡ್ ಹಲವಾರು ರೀಸೆಂಟ್ ಆಗಿ ನಮಗೆ ರಿಕ್ವೆಸ್ಟ್ ಬಂದಿರೋದು ಕೂಡ ಅದೇ ಟಾಪಿಕ್ಗೆ. ಸೊ ಅದನ್ನು ಬ್ರೇಕ್ ಮಾಡ್ಲಿಕ್ಕೋಸ್ಕರ ವಿ ಹ್ಯಾವ್ ಮಿಸ್ಟರ್ ಆಶಯ್ ವಿತ್ ಅಸ್ ಟುಡೇ, ಹೂ ಇಸ್ ಹ್ಯಾವಿಂಗ್ 8+ years of work experience in the field of UI UX. So without further ado, let's get into it. Hi Ashay. Hello. Long time no see. ತುಂಬಾ ಬಿಸಿ ಅಂತಲ್ಲ? ಸ್ವಲ್ಪ ಬಿಸಿ. ಹೌದಾ? ಆಸಮ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಆಶಯ್, ಈ ಒಂದು ಇನ್ವಿಟೇಷನ್ ಇಟ್ಕೊಂಡು ನೀವು ಬಂದಿದ್ದೀರಿ ಅಂಡ್ ಬಂದು ನಿಮ್ಮ ವ್ಯಾಲ್ಯೂಬಲ್, ಐ ನೋ ಯು ಆರ್ ವೆರಿ ಬಿಸಿ, ಯು ಹ್ಯಾವ್ ಮಲ್ಟಿಪಲ್ ಕ್ಲೈಂಟ್ಸ್ ಅಂಡ್ ಪ್ರಾಜೆಕ್ಟ್ಸ್. ಸೊ ಆ ಬಿಸಿ ಶೆಡ್ಯೂಲ್ ಅಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ಸ್ ಟು ಯು. ಸೊ ನನಗೆ ಗೊತ್ತಿದೆ ಯು ಆರ್ ಹಿ ಈಸ್ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಗೈಸ್. ಸೊ more than that, I would want you to introduce yourself, Ashay, to the audience. ನಮ್ಮ ಆಡಿಯನ್ಸಿಗೆ ನಿಮ್ಮ ಒಂದು ಈ ಜರ್ನಿ ಹೇಗಿತ್ತು ಅಂತ. ಮೋರ್ ದನ್ ದ್ಯಾಟ್, ಈ UI UX ಅನ್ನು ನೀವು ಹೇಗೆ ಬೈ ಚಾಯ್ಸಾ ಬೈ ಚಾನ್ಸಾ, ವಾಟ್ ಸ್ಪಾರ್ಕ್ಡ್ ಯು ಟು ಟೇಕ್ ಅಪ್ ಡಿಸೈನಿಂಗ್ / UI UX ನಮ್ಮ ಆಡಿಯನ್ಸಿಗೆ ಬೇಕಾಗಿರುತ್ತೆ. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಯ್ ಬದಿಕಾನ. ನಾನು ಬಾರ್ನ್ ಇನ್ ಪುತ್ತೂರ್, ಬಾಟಪ್ ಮ್ಯಾಂಗ್ಳೂರ್, ಸ್ಟಡೀಸ್ ಎಲ್ಲ ಮ್ಯಾಂಗ್ಳೂರಲ್ಲೇ. ಕರೆಕ್ಟ್. I started my journey as maybe as a passion, creativity and technology. Okay. So ಮಾಡಿದ್ದು computer science engineering. Okay. So I was more keen into creativity initially. But ನಮ್ಮ ಕಾಲೇಜಲ್ಲಿ ವೆಬ್ ಡಿಸೈನಿಂಗ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ತುಂಬಾ ಲೇಟ್ ಆಗಿ ಸ್ಟಾರ್ಟ್ ಆಗೋದು. ಕರೆಕ್ಟ್. ಸೊ ಅದಕ್ಕಿಂತ ಮುಂಚೆ ಗ್ರಾಫಿಕ್ ಡಿಸೈನಿಂಗ್ ಮಾಡ್ತಿದ್ದೆ. ಜಸ್ಟ್ ನಾರ್ಮಲ್ ಪ್ರಾಜೆಕ್ಟ್ಸ್ ಕಾಲೇಜಲ್ಲಿ ಬೇಕಾದ್ರೆ ಹೇಗೆ ಆ ತರ ಮಾಡ್ತಿದ್ದೆ. ಆಮೇಲೆ ವೆಬ್ ಡಿಸೈನ್ ಬಂದು ಓಕೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಉಂಟು, ಕ್ರಿಯೇಟಿವಿಟಿ ಸೈಡ್ ಬರ್ತಾ ಉಂಟು, ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಹುಡ್ತಾವ ಅಂತ. ಸೊ ಫಸ್ಟ್ ಜಾಬ್ ಇಸ್ ನಾಟ್ ಇನ್ ಟು ಟೆಕ್, ಬಿ ಫ್ರಂಟ್ ಎಂಡ್ ಡಿಸೈನ್ ಆ ತರ ಏನ್ ಸಿಗ್ಲಿಲ್ಲ. ಐ ಗಾಟ್ ಇನ್ ಟು ಡಿಜಿಟಲ್ ಮಾರ್ಕೆಟಿಂಗ್. ಆವಾಗ ತುಂಬಾ ಬೂಮ್ ಇದ್ದದ್ದು. ಕಾಲೇಜ್ ಪ್ಲೇಸ್ಮೆಂಟ್ಸ್ ಅಲ್ಲಿ ನೀವು ಹೇಳ್ತಿರೋದಾ? ಇಲ್ಲ, ಆಫ್ಟರ್ ಕಾಲೇಜ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಆಗಿರ್ಲಿಲ್ಲ. ಸೊ ಕಾಲೇಜ್ ಪ್ಲೇಸ್ಮೆಂಟ್ ಬೇರೆ ಯಾವ್ದ್ರಲ್ಲಿ ಆಗಿತ್ತು, ಬಟ್ ನನಗೆ ಕೀನ್ ಇದ್ದದ್ದೇ ಕ್ರಿಯೇಟಿವಿಟಿ ಹೋಗ್ಬೇಕು. ಕರೆಕ್ಟ್. ಸೊ ದೇರ್ ಐ ಗಾಟ್ ಇನ್ ಟು ಸ್ಟಾರ್ಟ್ಅಪ್ ವೇರ್ ಐ ಸ್ಟಾರ್ಟೆಡ್ ಆಸ್ ಡಿಜಿಟಲ್ ಮಾರ್ಕೆಟಿಂಗ್. ಕರೆಕ್ಟ್. ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಟ್ ಆಗ ತುಂಬಾ ನ್ಯೂ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ. ಕರೆಕ್ಟ್. ಸ್ಪೀಕಿಂಗ್ ಅಬೌಟ್ 2018, ರೈಟ್? 2018. ಕರೆಕ್ಟ್. ನಾವಿಬ್ರು ಸೇಮ್ ಏಜ್. ಕರೆಕ್ಟ್. ಸೊ ಅದಾದ್ಮೇಲೆ ಐ ಗ್ರಾಜುಯಲಿ ಗಾಟ್ ಇನ್ ಟು ಮೇ ಬಿ UI ಅಂತ ಹೇಳೋದಕ್ಕಿಂತ ಸಹ ಈ ಸ್ಟಾರ್ಟ್ಅಪ್ ಅಲ್ಲಿ ಏನಾಗ್ತದೆ ಅಂದ್ರೆ, ಸ್ಟಾರ್ಟ್ಅಪ್ ಅಲ್ಲಿ ವರ್ಕ್ ಮಾಡಿದಾಗ ನಿಮ್ಗೆ ಬಿಸ್ನೆಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಹೋಗ್ತದೆ. ಸೊ ಅಲ್ಲಿ ಎಂತ ಹೇಳ್ತಾರೆ, ಕ್ರಾಸ್ ಪ್ಲಾಟ್ಫಾರ್ಮ್ ಅಂತ ಏನ್ ಹೇಳ್ತಾರೆ, ನಿಮ್ಗೆ ಖಾಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಇರುವುದಿಲ್ಲ, ಫ್ರಂಟ್ ಎಂಡ್ ಮಾಡೋ ಚಾನ್ಸಸ್ ಕೂಡ ಸಿಗ್ತದೆ. ಪೀಪಲ್ ಆರ್ ಲೆಸ್. ನಾವು ಆಗ ವರ್ಕ್ ಮಾಡುವಾಗ ಪ್ರಾಬ್ಲಿ 4 members ಇದ್ದಾರೆ. UI ಅಂತ ಕಾನ್ಸೆಪ್ಟ್ ಇರಲಿಲ್ಲ, ಸೀದಾ ಇದೆ ಸ್ಟಾರ್ಟ್ ಡಿಸೈನ್, HTML CSS ಬರೆಯುವುದೇ. ಸೊ ಆವಾಗ ವರ್ಡ್ ಪ್ರೆಸ್ ಸ್ಟಾರ್ಟ್ ಮಾಡಿದೆ. ವರ್ಡ್ ಪ್ರೆಸ್ ಅದರಿಂದ ಮುಂಚೆ ಗೊತ್ತಿತ್ತು. ವರ್ಡ್ ಪ್ರೆಸ್ ಅರೌಂಡ್ ಆವಾಗ ತುಂಬಾ ಇನ್ ಡೆಪ್ತ್ ಆಗಿ ಕಲ್ತ್ಕೊಂಡೋದು ವರ್ಡ್ ಪ್ರೆಸ್. ಸೊ ನನಗೆ ಆಗ ಐ ವಾಸ್ ವೆರಿ ಫ್ರೆಶರ್, ಯಾವ್ದು ಕೋರ್ಸ್ ಯಾವ್ದು ಜಾಯಿನ್ ಮಾಡಿದ್ದಾರೆ. ಸೊ ಎಲ್ಲ ಸ್ಟಡಿ ಮಾಡಿ ಲರ್ನಿಂಗ್ ಬೈ ಡೂಯಿಂಗ್ ಇಟ್, ಲರ್ನಿಂಗ್ ಅಂಡ್ ಬಿಲ್ಡಿಂಗ್. ಆವಾಗ ಅದೇ ಮೇನ್, ಅದೇ ನಮ್ಮ ಬೇಸ್. ಸೊ ವರ್ಡ್ ಪ್ರೆಸ್ ಬೇಸಿಕ್ ಸ್ಟ್ರಾಂಗ್ ಆಗಿ ಕೆಲವು ವೆಬ್ಸೈಟ್ಸ್ ಎಲ್ಲ ಬಿಲ್ಡ್ ಮಾಡಿದ ಮೇಲೆ ದೆನ್ ಐ ಗಾಟ್ ಟು ನೋ ಅಬೌಟ್ UI. ಸೊ ಆವಾಗ ಇನಿಷಿಯಲಿ ಸ್ಟಾರ್ಟೆಡ್, ಫಸ್ಟ್ ನಾನು ಮಾಡಿದ್ದು ವರ್ಡ್ ಪ್ರೆಸ್ ಮುಂಚೆ ಸಹ UI ಬಗ್ಗೆ ಗೊತ್ತಿತ್ತು. ಐ ಸ್ಟಾರ್ಟೆಡ್ ಇನ್ ಫೋಟೋಶಾಪ್. ಫೋಟೋಶಾಪ್ ಇಲಸ್ಟ್ರೇಟರ್ ಅಲ್ಲಿ UI ಮಾಡ್ತಿದ್ರು ಆವಾಗ. ಕರೆಕ್ಟ್. ಸೊ ಅದಾದ್ಮೇಲೆ ಐ ಗಾಟ್ ಟು ನೋ ಅಬೌಟ್ Adobe XD. ಸೊ Adobe XD ಇಂದ ಇತ್ತು. ಅಲ್ಲಿ ನಾನು ಏನ್ ಮಾಡಿದೆ, ಐ ಸ್ಟಾರ್ಟೆಡ್ ಲರ್ನಿಂಗ್ 1 by 1. ಸೊ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಫ್ರಂಟ್ ಎಂಡ್ ಕಲಿತಿದ್ದೆ. ಫ್ರಂಟ್ ಎಂಡ್ ಅಲ್ಲಿ Vue.js ಮಾಡ್ತಿದ್ದೆ. ಸೊ ಅದೇ ಟೈಮ್ ಅಲ್ಲಿ ನಿಮ್ದು ಭೇಟಿಯಾಗಿತ್ತು. ನೀವು ಸ್ವಲ್ಪ ಐ ಶುಡ್ ಸೇ ರಿಯಾಕ್ಟ್ ಕಲಿಸಿದ್ದು ಫಸ್ಟ್ ಬೇಸಿಕ್ಸ್ ಎಲ್ಲ ಮಣಿಗಂಟನೆ. ಥ್ಯಾಂಕ್ ಯು ಸೋ ಮಚ್. ಸೊ ರಿಯಾಕ್ಟ್ ನನಗೆ ಓಕೆ, ಇನ್ನು ಜಾವಾ ಸ್ಕ್ರಿಪ್ಟ್ ಇದು ತಲೆ ಮೇಲೆ ಹೋಗ್ತಾ ಅಂತ ಹೇಳಿ Vue.js ನನಗೆ ಸ್ವಲ್ಪ ಬೇಸಿಕ್ಸ್ ಆಗಿ ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಬಿಲ್ಡ್ ಮಾಡಿ ಸ್ಟಾರ್ಟ್ ಮಾಡಿ. ಸೊ Vue.js ಅಲ್ಲಿ ಮೇನ್ ಆಗಿ ಅಂತಂದ್ರೆ ಕಾಂಪೊನೆಂಟ್ ಬೇಸ್ಡ್, ಅಂದ್ರೆ ರಿಯೂಸಬಲ್ UIs ಬಿಲ್ಡ್ ಮಾಡೋದು.
ಸೊ ಅಗೇನ್ ನನಗೆ ಆಗ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಆದದ್ದು UI ಅಲ್ಲಿ. ಎಂಡೆಡ್ ಅಪ್ ಅಡಾಬಿಕ್ಸ್, ಏನಾದ್ರಾಗ್ಲಿ ಅಡಾಬಿಕ್ಸ್ ಅಲ್ಲಿ ಕಲಿಯೋದು ಅಂತ. ಐ ಡಿಂಟ್ UX ಕಾನ್ಸೆಪ್ಟ್ ಅನ್ನು ಬಂದಿರ್ಲಿಲ್ಲ ನನಗೆ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ UX ಏನಂತ. ಸ್ಟಾರ್ಟೆಡ್ ವಿತ್ UI ಪ್ರಾಜೆಕ್ಟ್ಸ್, ಲಾಡ್ ಆಫ್ ಪ್ರಾಜೆಕ್ಟ್ಸ್, ಎಷ್ಟು ಪ್ರಾಜೆಕ್ಟ್ಸ್ ಸಿಕ್ಕಿತ್ತು ಎಲ್ಲ ತಗೊಂಡೆ. ಮೈ ಮೇನ್ ಸೋರ್ಸ್ ಆಫ್ ಲರ್ನಿಂಗ್ ಈಸ್ ಯೂಟ್ಯೂಬ್. ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿದೆ ಬಿಕಾಸ್ ಕೆಲವು ಕೋರ್ಸಸ್ ಎಲ್ಲ ನೋಡಿದ್ರೆ ದೇವೆ ಚಾರ್ಜಿಂಗ್ ಅರೌಂಡ್, ನನ್ಗೆ ಗೊತ್ತಿಲ್ಲ, ಈಗ 1400 ಕೊಟ್ಟು ನಾನು ಕಲಿತಾನೆ ಇಲ್ವಾ, ಶ್ಯೂರಿಟಿ ನನಗೆ ಶ್ಯೂರಿಟಿ. ಸೊ ನಾನು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಅಲ್ಲೇ ಸ್ಟಾರ್ಟ್ ಮಾಡಿದೆ. ಮೇ ಬಿ ಅಲ್ಲಿ ಅಡಾಬ್ XD ರಿಲೇಟೆಡ್ ವಿಡಿಯೋಸ್ ಯಾವ್ದೆಲ್ಲ ಉಂಟು ಯೂಟ್ಯೂಬ್ ಅಲ್ಲಿ ಫುಲ್ ಕಿತ್ತಾಕಿಬಿಟ್ಟಿದೆ. ಸೊ ಅದಾದ್ಮೇಲೆ ಲೈಕ್ ನೆಕ್ಸ್ಟ್ ಥಿಂಗ್ ವಾಟ್ ಐ ಯೂಸ್ ಟು ಡೂ ಇಸ್ ಲೈಕ್ ಆಲ್ರೆಡಿ ರೆಡಿ UIs ಇರ್ತದೆ, ಆಪಲ್ ಇದು ಅಥವಾ ಟೆಂಪ್ಲೇಟ್ಸ್ ಅಲ್ಲಲ್ಲ, ಆಲ್ರೆಡಿ ವೆಬ್ಸೈಟ್ಸ್ ಈಗ ಇರ್ತದೆ, ಆಪಲ್ ವೆಬ್ಸೈಟ್ಸ್ ಇರ್ತದೆ, ಅಥವಾ ಸ್ವಲ್ಪ ಈ ಎಂತ ಹೇಳ್ತಾರೆ ನಮ್ಮ OnePlus ಮೊಬೈಲ್ ಅಥವಾ MI ಇದು ಇವತ್ತೆಲ್ಲ ವೆಬ್ಸೈಟ್ಸ್ ಇರ್ತದೆ, ಅದನ್ನು ರೀಡಿಸೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕ್ಲೋನ್ಸ್ ಮಾಡ್ಲಿಕ್ಕೆ ರೀಡಿಸೈನ್ UI. ಸೊ ಏನಾಗ್ತಂದ್ರೆ ಆಗ ನನಗೆ ಐ ಗಾಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಲೇಔಟ್ಸ್, ಟೈಪೋಗ್ರಫಿ ಹೇಗೆ ಯೂಸ್ ಮಾಡೋದು, ಕಲರ್ ಥಿಯರಿ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಏನಾದ್ರು ಮಾಡಿ ಇದಲ್ಲ, ಕಲರ್ ಫಿಲ್ ಮಾಡಬೇಕು. ದಟ್ ಇಸ್ ವೇರ್ ವಿ ಅಂಡರ್ಸ್ಟ್ಯಾಂಡ್ UI, ಕಲರ್ ಟೈಪೋಗ್ರಫಿ. ಸೊ ಇದು ಮಾಡ್ತಾ ಮಾಡ್ತಾ ಲೈಕ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇನ್ನು ಡೆಪ್ತ್ ಆಗಿಕೊಂಡು ಹೋಯ್ತು. ಸೊ ಅದೇ ಟೈಮಲ್ಲಿ ನನಗೆ ನಂದು ಫ್ರೆಂಡ್ ಒಬ್ಬ ಫ್ರೀಲಾನ್ಸ್ ಪ್ರಾಜೆಕ್ಟ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಮೀನ್ ಹಿ ರೆಕಮೆಂಡೆಡ್, ವಿ ಸ್ಟಾರ್ಟೆಡ್ ಟೇಕಿಂಗ್ ಪ್ರಾಜೆಕ್ಟ್ಸ್. ಆಗ UI, ಐ ಮೀನ್ ನಾನು ಸ್ವಲ್ಪ ಇದರಲ್ಲಿ, ಸೊ ಲೆಟ್ ಮಿ ಗಿವ್ ಅ ಟ್ರೈ ಇಂದ UI ಸ್ಟಾರ್ಟ್ ಮಾಡಿದೆ. That's where I started doing UI projects maybe in a span of 1 year. Every week ಅಲ್ಲಿ 2 projects ತರ ಮಾಡ್ತೀನಿ. ಮಾಡಿ ಹೇಗೆ ಮಾಡಿದಂದ್ರೆ ಫುಲ್ ಕಿತ್ತಾಗಿ ಬಿಟ್ಟಿದೆ. ಸೊ ನಾನು ಎನಿಸಿದ್ದೆ ಓಕೆ ನಾನೇ ನೆಕ್ಸ್ಟ್ ಆ ಲೆವೆಲಿಗೆ ಹೋದೆ. ಬಟ್ ಗ್ರಾಜುವಲ್ ಏನು ಆಗಿಕೊಂಡು ಹೋಯ್ತಂದ್ರೆ ಐ ಯೂಸ್ ಟು ಗೆಟ್ ಚಾನ್ಸಸ್ ಟು ವಿಸಿಟ್ ದಿಸ್ ಕ್ಲೈಂಟ್ ಡಿಸ್ಕಷನ್ಸ್. ಓಕೆ, ಆವಾಗ ಏನಾಯ್ತಂದ್ರೆ ಲೆಟ್ಸ್ ಸೇ ವೈ ಆಮ್ ಐ ಡೂಯಿಂಗ್ ಸೋ ಮಚ್. ಈಗ UI ಇಷ್ಟು ಮಾಡಿದೆ, ಎಂಡ್ ಗೋಲ್ ಎಂತಂತ ನನಗೆ ಗೊತ್ತಿಲ್ಲ. ನಾನು UI ಮಾಡ್ತಿದ್ದೆ ಕೊಡ್ತಿದ್ದೆ. ಸೊ ಈ ಕ್ಲೈಂಟ್ ಡಿಸ್ಕಷನ್ಸ್ ಹೋದಾಗ ಐ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದ ಯೂಸರ್ ಪರ್ಸ್ಪೆಕ್ಟಿವ್, ಕ್ಲೈಂಟ್ ಬೇಸಿಸ್ ಅಲ್ಲಿ ಅವರ ರಿಕ್ವೈರ್ಮೆಂಟ್ ಏನು, ಯೂಸರ್ಸ್ ಏನ್ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಆವಾಗ ನಾನು ಏನ್ ಮಾಡಿದ್ದು, ಓಕೆ ನಾನು ಸ್ವಲ್ಪ ಈ ಇದಕ್ಕೆ ಶಿಫ್ಟ್ ಆದ್ರೆ ನಂಗೆ ಸ್ವಲ್ಪ ಇನ್ನೂ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್. ಆಗ ನನಗೆ UX ಕಾನ್ಸೆಪ್ಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ನಲ್ಲ. ಸೊ ಆವಾಗ ನಾನು ನಂದೇ ಓನ್ ಇದು ರೀತಿಯಲ್ಲಿ ಹೋದೆ. ಲೈಕ್ I started taking up like building 100 questions. Nande set. I'll write down 100 questions. I'll go to the meeting. First meetings ಅಲ್ಲಿ like ನನಗೆ ಅಂದ್ರೆ ಪ್ರಾಜೆಕ್ಟ್ಸ್ ಕೊಟ್ಟವರು ಡಿಸ್ಕಷನ್ಸ್ ಮಾಡ್ತಿದ್ರು. ಆಮೇಲೆ they knew that okay I can take it up ಅಂತ ನಾನು ಹೋಗ್ತಿದ್ದೆ. But that was kind of a disadvantage for me at that moment. ಯಾಕೆಂದ್ರೆ I was ready with questions. Clients were not. Okay. I used to shoot questions where clients used to get convinced, okay, what he's asking is right. Should we go and do more research on our product? Avarige actually confused agli started. Where I lost couple of projects. Okay. Nice. That's a good learning to have, man. Good learning. Aga nanu say okay enta ಆಗ್ತಾ ಉಂಟು like ಪ್ರಾಜೆಕ್ಟ್ಸ್ ನನ್ನ ಕೈಯಿಂದಲೇ ಒಂದು 2-3 ಪ್ರಾಜೆಕ್ಟ್ಸ್ ಹೀಗೆ ಹೋಯ್ತು. ನಾನು ಐ ವಿಲ್ ಗೆಟ್ ಬ್ಯಾಕ್ ಟು ಇಂದ ಹೋದ ಕ್ಲೈಂಟ್ಸ್ ವಾಪಸ್ ಸುದ್ದಿ ಹೇಳಿ. ಆಮೇಲೆ ನಾನು ಕೇಳಿದೆ ಎಂತ ಆಯ್ತು, ನೀವು ಕೇಳೋ ಕ್ವೆಶನ್ಸ್ ಮೇ ಬಿ ಅವರಿಗೆ ತುಂಬಾ ಕನ್ವಿನ್ಸಿಂಗ್ ಆಯ್ತು. ದೇ ವರ್ ನಾಟ್ ಏಬಲ್ ಟು ಗ್ರಾಬ್ ದಟ್. ಅವರೇ ಹೋಗಿ ಪ್ರಾಡಕ್ಟ್ ಮೇಲೆ ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ವಾಪಸ್ ಬರುವಾಗ ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ವೇ ಅಲ್ಲಿ ಬಂದ್ರು. ಹೀಗೆಲ್ಲ ಆಯ್ತು. ಸೊ ದಿಸ್ ವೇರ್ ಮೈ UI UX ಇದರಲ್ಲಿ ಸ್ಟಾರ್ಟ್ ಆದದ್ದು. And currently you are also leading the team. ಕರೆಂಟ್ಲಿ ನಾನೊಂದು ಡೆಲ್ಲಿಯಲ್ಲಿ ಒಂದು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಬ್ರ್ಯಾಂಡ್ ಅಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಹೆಡ್ ಮಾಡ್ತಿದ್ದೆ. ಬೇಸಿಕಲಿ ಅಲ್ಲಿ ಇದೆ ಯೂಸರ್ ಎಕ್ಸ್ಪೀರಿಯನ್ಸ್, ಯೂಸರ್ ಹೇಗೆ ಬಿಹೇವ್ ಮಾಡ್ತಾರೆ ಒಂದು ಪ್ರಾಡಕ್ಟ್ ಮೇಲೆ. ಸೂಪರ್ ರಿಯಲಿ ಪ್ರೌಡ್ ಆಫ್ ಯು ಆಶಾ. ಐ ಮೀನ್ ನಾವು ಒಟ್ಟಿಗಿದ್ದ ಟೈಮ್ ನಂಗೆ ಈಗಲೂ ನೆನಪಿದೆ. ದ ಸ್ಟ್ರಗಲ್ಸ್ ವಿ ವರ್ ಗೋಯಿಂಗ್ ಥ್ರೂ. 12 ಗಂಟೆ 1 ಗಂಟೆ ರಾತ್ರಿ ತನಕ ನಾವು ಒಟ್ಟಿಗೆ ಕೂತ್ಕೊಂಡು ವಿ ಆರ್ ಫಿನಿಶಿಂಗ್ ಆಫ್ ದ ಪ್ರಾಜೆಕ್ಟ್ಸ್. ಐ ಮೀನ್ ಇಂಟ್ರೆಸ್ಟಿಂಗ್ ಡೇಸ್. ಅಗೇನ್ ವಿ ಹ್ಯಾಡ್ ಲಾಟ್ ಆಫ್ ಫ್ರೆಂಡ್ಸ್, ದೀಕ್ಷಿತ್ ಅಂಡ್ ಒನ್ ಮೋರ್ ದೀಕ್ಷಿತ್, ವಿಕ್ರಾಂತ್. ಸೊ ನಾವೆಲ್ಲ ಸೇರ್ಕೊಂಡು ಮಾಡ್ತಿದ್ವಿ. ಆಸಮ್ ನೈಸ್ ಡೇಸ್. ಐ ಆಮ್ ವೆರಿ ಪ್ರೌಡ್ ದಟ್ ಯು ಆರ್ ಫೀಚರಿಂಗ್ ಇನ್ ಅವರ್ ಶೋ ಟುಡೇ. ಅಂಡ್ ನೆಕ್ಸ್ಟ್ ಥಿಂಗ್, ಸೊ ನನ್ನ ಪ್ರಕಾರ ನೀವು ಸ್ಟಾರ್ಟ್ ಮಾಡಿರೋದು ಡಿಸೈನಿಂಗ್ ಪ್ರಾಬ್ಲಿ ಆನ್ 2017, ಲೇಟ್ 2017. ಡಿಸೈನಿಂಗ್ ಅಂತ ಮೊದಲೇ ಇದ್ದೆ ನಾನು 2014 ಅಂದ್ರೆ, ಬಟ್ ಫೋಕಸ್ಡ್ ಆಗಿ 2017. ಸೊ ನಾನು ಮೋಸ್ಟ್ಲಿ ಇನಿಷಿಯಲ್ ಈಗ ಕ್ಯಾನ್ವಾ ಎಲ್ಲ ಏನ್ ಬಿಲ್ಡ್ ಮಾಡ್ತಿದ್ದಾರೆ ಆವಾಗ ದೇ ಯೂಸ್ ಟು ಗಿವ್ ಕೌಂಟರ್ ಆನ್ ಎಷ್ಟನೇ ಡಿಸೈನರ್ ಅಂತ. ಐ ವಾಸ್ ಲೈಕ್ 12,000th ಡಿಸೈನರ್ ಕ್ಯಾನ್ವಾದಲ್ಲಿ. ಟೆಂಪ್ಲೇಟ್ಸ್ ತುಂಬಾ ಕಮ್ಮಿ ಇತ್ತು.
ಐ ಯೂಸ್ ಟು ಲೈಕ್ ರ್ಯಾಂಡಮ್ಲಿ ಏನಂತ ಅದಕ್ಕಿಂತ ಮುಂಚೆ ಕೆಲವು ಟೂಲ್ಸ್ ಎಲ್ಲ ಇತ್ತು ಯೂಸ್ ಮಾಡ್ತಿದ್ದೆ. ನನಗೆ ಇನ್ ಡೆಪ್ತ್ ಆಗಿ ಸೀದಾ ಫೋಟೋಶಾಪ್ ಎಲ್ಲ ಆಗ CS6 ಎಲ್ಲ ಇತ್ತು. ಕರೆಕ್ಟ್. ಸೊ ರ್ಯಾಂಡಮ್ ಡಿಸೈನಿಂಗ್ ಐ ಥಿಂಕ್ ದಟ್ ವಾಸ್ inbuilt in you. Yes. So when we were having discussions ಕೂಡ ನೀವು ಎಲ್ಲಾನು ಒಂದು ಏನ್ ಹೇಳುದು ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲೇ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರಿ ಆ ಟೈಮ್ ಅಲ್ಲಿ ಕೂಡ. ಏನ್ ಥಿಂಕ್ ಮಾಡಿದ್ರು even for this I think in a creative. Yeah, nice. So my question is so 2017 ಇಂದ ಈಗ ನಾವು we are reaching up to 2026 already reach ಆಗಿದೆ. So say for example ಒಂದು ಡೆಕೇಡ್ ಅಂತಾನೆ ಹೇಳುವ, ಐ ಮೀನ್ ನೆಕ್ಸ್ಟ್ ಒಂದು ವರ್ಷ ಆದ್ರೆ we are almost in a decade. ಸೊ ಒಂದು ಡೆಕೇಡ್ ಅಲ್ಲಿ ವಾಟ್ ವಾಸ್ ದಿ ಎವಲ್ಯೂಷನ್ ಆಫ್ ಡಿಸೈನ್? ನೀವು UI ಹೇಳಿ UX ವಾಟ್ ಎವರ್ ಇನ್ ಎನಿ ಪರ್ಸ್ಪೆಕ್ಟಿವ್ ವಾಟ್ ಯು ಥಿಂಕ್ ಡಿಸೈನಿಂಗ್ ಇದೊಂದು ಇವಲ್ಯೂಷನ್ ಹೇಗೆ ಆಗ್ತಾ ಉಂಟು ಅವ್ರು ಹೇಗೆ ಆಗ್ತಾ ಇದೆ? ಓಕೆ, ಸೊ ಐ ಥಿಂಕ್ ಇಟ್ಸ್ ವಿಸಿಬಲ್ ಮೋಸ್ಟ್ ಆಫ್ ದ ಇದು ಒಂದು ಟರ್ಮ್ ಎಲ್ಲರೂ ಕೊಡೋದು ಬಿಫೋರ್ ದಟ್ ಐಲ್ ಸೇ ನನ್ನ ರಿಲೇಟೆಡ್ ಗೆ ನಾವು ಬರುವ ಬಟ್ ಅದಕ್ಕಿಂತ ಮುಂಚೆ ಬಟ್ ಲೆಟ್ಸ್ ಸೆಗ್ರಿಗೇಟ್ ದಿಸ್ ಟು 2 parts ಎವಲ್ಯೂಷನ್ಸ್. ನೀವು ನೋಡಿರೋ ನಾನು ಸ್ಟಾರ್ಟ್ ಮಾಡುವಾಗ ಇರ್ಲಿಲ್ಲ, ಗೊತ್ತಾಯ್ತು. ಸೊ ಆಗ ನಂದು ಪ್ರಾಸೆಸ್ ಹೇಗಿತ್ತು, ಈಗ ನನ್ನ ಪ್ರಾಸೆಸ್ ಹೇಗೆ ಆಗ್ತಾ ಉಂಟು ಅಂತ ವಿಲ್ ಗೆಟ್ ಟು ದಟ್. ಸೊ ಲೆಟ್ಸ್ ಸೇ 2017 to 2020 ಅಂತ ನಾವು ಬ್ರೇಕ್ ಮಾಡುವ ಇನಿಷಿಯಲಿ. ಓಕೆ, ಪ್ರೀ ಪ್ಯಾಂಡಮಿಕ್ ಆಲ್ಮೋಸ್ಟ್ ಅದೇ ಪ್ಯಾಂಡಮಿಕ್ ಟೈಮ್ ಅಲ್ಲೇ ನನಗೆ ಮಿಡ್ ಜರ್ನಿ ಅದರಲ್ಲಿ ಅಂತ ಈ ತರ ಬಂತು ಪ್ರಾಂಪ್ಟ್ಸ್ ಓದಿದ್ರೆ ಡಿಸೈನ್ಸ್ ಬರ್ತದೆ ಅಂತ ಗೊತ್ತದು. ಸೊ ಲೆಟ್ಸ್ AI ಇದೊಂದು ತಿಳುವಳಿಕೆ ಸ್ಟಾರ್ಟ್ ಆದ ಎಲ್ಲರಿಗೆ ಅಲ್ಲಿಂದ ಅಂತ ನನ್ನ. ಸೊ ಲೆಟ್ಸ್ ಸೇ 2017 to ಪ್ರೀ ಪ್ಯಾಂಡಮಿಕ್ 2020 ಇಟ್ ವಾಸ್ ಮೋರ್ ಆಫ್ ಎಕ್ಸ್ಪೀರಿಯನ್ಸ್ ಡ್ರಿವನ್. ಓಕೆ, ಡಿಸೈನ್ಸ್ ವೇರ್ ಫ್ಲಾಟ್, ಇಮೋಷನ್ಸ್ ವೇರ್ ದೇರ್. ಆಪ್ ಈಗ ಒಂದು ಆಪ್ ಬಿಲ್ಡ್ ಮಾಡೋದಾದ್ರೆ ಸೊ ಪೀಪಲ್ ವೇರ್ ಮೋರ್ ಇನ್ ಟು ಸೆಟ್ ಆಫ್ ರೂಲ್ಸ್ ಕೊಟ್ಟಿದ್ದಾರೆ, ಅದರ ಹಾಗೆ ನಾನು ಡಿಸೈನ್ ಮಾಡಬೇಕು. ಮೆಟೀರಿಯಲ್ ಡಿಸೈನ್ ಬೈ ಗೂಗಲ್ ಆರ್ ಹ್ಯೂಮನ್ ಇಂಟರಾಕ್ಷನ್ ಗೈಡ್ಲೈನ್ಸ್ ಬೈ ನಮ್ಮ iOS. ಇದನ್ನ ಯೂಸ್ ಮಾಡಿಯೇ ಮಾಡ್ಬೇಕು. ನನಗೆ ಬೇಕಾದಾಗೆ ಮಾಡಿದ್ರೆ ನಂಗೆ ಡಿಸೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ತರ ಎಲ್ಲ ಕೆಲವು ಗೈಡ್ಲೈನ್ಸ್ ಸಮಥಿಂಗ್ ವೇರ್ ಡಾಕ್ಯುಮೆಂಟೆಡ್ ಆಲ್ರೆಡಿ ಡಾಕ್ಯುಮೆಂಟ್. ಮತ್ತೆ ವಿ ವೇರ್ ಥಿಂಕಿಂಗ್ ಮೋರ್ ಆಫ್ ಯೂಸರ್, ಅಂದ್ರೆ ಮೊಬೈಲ್ಸ್ ಆಲ್ಸೋ ತುಂಬಾ ಇದಿತ್ತು ಎಂತ It was growing almost 2014 ಇಂದ ಅಲ್ಲ ಒಂದು ಎವಲ್ಯೂಷನ್ ಕರೆಕ್ಟ್ ಆಗಿ ಒಂದು ಫ್ಲಟರ್ಸ್ ಅಂಡ್ ಆಲ್ ದಿಸ್ ರಿಯಾಕ್ಟ್ ನೇಟಿವ್ ಎಲ್ಲ ಬರುವಂತ ಟೈಮ್ ಅದು. ಹೌದು, ರಿಯಾಕ್ಟ್ ನೇಟಿವ್. ಆಮೇಲೆ ಡಿಸೈನಿಂಗ್ ಅಲ್ಲಿ ಸಹ ಲೆಟ್ಸ್ ಅನಿಮೇಷನ್ಸ್ ಎಲ್ಲ ಕೆಲವು ಲಾಟಿ ಫೈಲ್ಸ್ ಆಗಿರ್ಬೋದು ಅಥವಾ ರೈವ್ ಎಲ್ಲ ಇನಿಷಿಯಲ್ ಸ್ಟೆಪ್ ಅಪ್ ಆಗುವ ಟೈಮ್. ಓಕೆ, ಆಗ ಅಂದ್ರೆ ಮೈಕ್ರೋ ಇಂಟರಾಕ್ಷನ್ಸ್ ತುಂಬಾ ಕಮ್ಮಿ ಇದ್ದದ್ದು. ಮೈಕ್ರೋ ಇಂಟರಾಕ್ಷನ್ಸ್ ಮಾಡ್ಲಿಕ್ಕೆ ಅಡೋಬ್ ಎಕ್ಸ್ಪಲ್ಲಿ ಕೂತ್ ಮಾಡೋದು ಅವಾಗೆಲ್ಲ ತುಂಬಾ ಟೈಮ್ ತಗೊಳ್ತೀವಿ. ಆವಾಗ ನೀವು ನಾವೆಲ್ಲಿ ಮಾಡ್ಬೇಕು, ಫೋಟೋಶಾಪ್ ಅಲ್ಲಿ ಮಾಡ್ಬೇಕು. ಒಂದು ಜಿಫ್ ಮಾಡ್ಬೇಕಾದ್ರೆ ಫೋಟೋಶಾಪ್ ಮಾಡ್ಬೇಕು, ಅಥವಾ ಬೇರೆ ಆನ್ಲೈನ್ ಟೂಲ್ಸ್ ಇರ್ಲಿಲ್ಲ. ಸೊ ಇಂಟರಾಕ್ಷನ್ಸ್ ಎಲ್ಲ ಬೇಸಿಕ್ ಆಗಿತ್ತು ನಮಗೆ. ಅಡೋಬ್ ಫಿಗ್ಮಾ ಇರ್ಲಿಲ್ಲ. You are the first one who introduced Figma to me. Actually ಹೇಳ್ಬೇಕು ಅಂತಿದ್ರೆ ಹೌದು. So please. ಸೊ ಅಡೋಬ್ XD ಅಲ್ಲಿ ನಾವು ಆಗ ಸ್ಟಾರ್ಟ್ ಮಾಡುವಾಗ ತುಂಬಾ ಲೈಕ್ ಟ್ಯುಟೋರಿಯಲ್ಸೇ ತುಂಬಾ ಕಮ್ಮಿ ಇತ್ತು. ಈಗ ಪ್ರೋಟೋಟೈಪಿಂಗ್ ಮಾಡೋದು ಹೇಗೆ ಅಂತ ಕಲಿಸ್ಲಿಕ್ಕೆ ತುಂಬಾ ಕಮ್ಮಿ ಇತ್ತು. ಸೊ ನನಗೆ ಆವಾಗ ನಾನು ಪುನೀತ್ ಅಂತ ಹೇಳಿ ಮೀಟ್ ಕೂಡ ಆಗಿದ್ದಾನೆ, ಇಲ್ಲೇ ಒಂದು ಇವೆಂಟ್ ಅಲ್ಲಿ ಕರೆದಿದ್ರು ಅವನನ್ನು. ನಾನು ಅದಕ್ಕಿಂತ ಮುಂಚೆ ಅವನನ್ನು ತುಂಬಾ ಫಾಲೋ ಮಾಡ್ತಿದ್ದೆ. ಯೂಸ್ ಟು ಡೂ ಲಾಟ್ ಆಫ್ ಮೈಕ್ರೋ ಇಂಟರಾಕ್ಷನ್ಸ್ ಈ ತರ ಎಲ್ಲ. ಅವ್ರು ಮಾಡಿದನ್ನು ನಾನು ರೆಪ್ಲಿಕೇಟ್ ಮಾಡಿ ಎವ್ರಿ ಸಿಂಗಲ್ ಡೇ ಅವ್ನು ಏನ್ ಮಾಡ್ತಿದ್ದಾನೆ ಅದನ್ನೇ ನಾನು ರೆಪ್ಲಿಕೇಟ್ ಮಾಡೋದು. ದಟ್ ಇಸ್ ವೇರ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಗೆಟ್ ಅ ಗ್ರಿಪ್ ಆಫ್ ದ ಟೂಲ್. Everyone has to understand. Any UI designer who's coming into the industry ಈಗ ಕರೆಂಟ್ಲಿ ಫ್ರೆಶರ್ ಆಗಿ ಬರ್ತಿದ್ದಾರೆ, ಯಾವ್ದಾದ್ರು ಒಂದು ಟೂಲ್ ತಗೊಳ್ಳಿ. ಲೈಕ್ ಮೈಟ್ ಬಿ ಫಿಗ್ಮಾ ಆರ್ ಅಟ್ ದಿಸ್ ಈಗ ಫಿಗ್ಮಾ ವೇ. ಲೆಟ್ಸ್ ನಾಟ್ ಗೋ ಎನಿವೇ, ಲೆಟ್ಸ್ ಟೇಕ್ ಫಿಗ್ಮಾ. ಗೆಟ್ ದ ಗ್ರಿಪ್ ಆಫ್ ದ ಟೂಲ್, ಅಂದ್ರೆ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಲೇಔಟ್ ಅಂಡ್ ಹೌ ದ ಟೂಲ್ ವರ್ಕ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಅಂಡ್ ರೆಫರೆನ್ಸಸ್ ತಗೊಳ್ಳಿ, ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಅದನ್ನು ರೆಪ್ಲಿಕೇಟ್ ಮಾಡಿದ್ರೆ ಸಾಕು ನಿಮಗೆ. ನೀವೇ ಮಾಡಿ ಅಂತ ಸಹ ಹೇಳ್ತಾ ಇಲ್ಲ ಇನಿಷಿಯಲಿ. ಇವನ್ ಬಿಫೋರ್ ಗೆಟಿಂಗ್ ಇನ್ ಟು ಅ ಕೋರ್ಸ್ ಸರ್ಟಿಫಿಕೇಶನ್ ಏನ್ ಮಾಡೋದಿದ್ರೆ ಸಹ ಟೇಕ್ ಅನ್ ಎಕ್ಸಾಂಪಲ್, ರೆಫರೆನ್ಸ್, ರೆಪ್ಲಿಕೇಟ್ ಮಾಡಿ. ದಟ್ ಇಸ್ ದ ಬೆಸ್ಟ್ ವೇ ಟು ಲರ್ನ್. ದಟ್ ಇಸ್ I think the only way to learn. Yes, right. So what he mentions is guide. ನೀವು ಎಂತ ಅಂತ ಹೇಳಿ ಒಂದು ಹೊಸ ವಿಷಯ ಕಲಿಯುವಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಇಟ್ ಅಂಡ್ ದೆನ್ ಲರ್ನ್. ಸೊ ಕಲಿಯುವುದು ಮಾಡುವುದೆಲ್ಲ ಒಂದೇ ಟೈಮ್ ಅಲ್ಲಿ ಆಗ್ಬೇಕು ಇಸ್ ವಾಟ್ ಯು ಮೆಂಟ್. ಆಸಮ್. ಸೊ ಈಗಿನ ಒಂದು ಇದು ಹೇಗಿದೆ ಆಶಯ್? ಈಗ ಇಟ್ಸ್ ಆಸ್ ಯು ಟೆಲ್ AI ವಿತ್ ಡೇಟಾ ಡ್ರಿವನ್. ಓಕೆ, ಡೇಟಾ ಡ್ರಿವನ್ ಅಪ್ರೋಚ್. ಈಗ ಏನಾಗ್ತಿದೆ ಅಂದ್ರೆ ಲೆಟ್ಸ್ ಸೇ ಈಗದ ಇದರಲ್ಲಿ ಲೆಟ್ಸ್ ಸೇ ಪರ್ಸನಲೈಸೇಷನ್ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ವಿ ಹ್ಯಾವ್ ಅ ಲಾರ್ಜ್ ಡೇಟಾ, ಬಲ್ಕ್ ಆಫ್ ಡೇಟಾ,
ಅಂಡ್ ಅದರ ಡೇಟಾ ಅಂದ್ರೆ ನಾನೇನು ಹೇಳುದು, ಈಗ ಬ್ರೌಸರ್ ಇದ್ರೆ ಬ್ರೌಸರ್ ಅಲ್ಲಿ ನಮ್ಮ ಹಿಸ್ಟ್ರಿ ಆಗಿರ್ಬೋದು, ನಮ್ಮ ಲೊಕೇಶನ್ ಆಗಿರ್ಬೋದು, ನಾವು ಹೇಗೆ ಇಂಟರಾಕ್ಟ್ ಮಾಡ್ತೇವೆ ಒಂದು ಬ್ರೌಸರ್ ಅಲ್ಲಿ, ಅದರ ಡೇಟಾ ಇಟ್ಕೊಂಡು ಹೇಗೆ ಡಿಸೈನ್ ಮಾಡಬಹುದು. ಸೊ ದಿಸ್ ಇಸ್ ವೇರ್ ಎ ವಿಲ್ ಹೆಲ್ಪ್ ಅಸ್ ಡೂ ದ ಥಿಂಗ್ಸ್, ಇಟ್ ವಿಲ್ ನಾಟ್ ರೆಪ್ಲಿಕೇಟ್ ಅಸ್, ಅದ್ ಬರುವ ಏನ್ ಬೇಕಂದ್ರೆ. ಬಟ್ ಈ ಒಂದು ರೇಂಜ್ ಅಲ್ಲಿ ಇದ್ದಾರೆ ಈಗ ನಾವು. ಸೊ ಎಐ ಬಂದಿದೆ, ಇಟ್ ಹ್ಯಾಸ್ ಕಮ್, ಇಟ್ ಹ್ಯಾಸ್ ಎಂಟರ್ಡ್ ದ ಮಾರ್ಕೆಟ್. ಎಂಟರ್ ಆಗಿ ಸ್ಟಾರ್ಟ್ ಆಗಿ ಅಂತ ಹೇಳ್ತಾರೆ, ಕಿತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಡಿಗ್ ಮಾಡಿ ಹೋಗಿ ಆಗಿದೆ ಈಗ. ನಾವು ಅದೇ ಬರುವ ನೆಕ್ಸ್ಟ್ ಏನಂತ. ಡೆಫಿನೆಟ್ awesome. So now coming to the interesting part, so evolution of AI, evolution of UI UX ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ವೆಶ್ಚನ್ ನಾನೇನು ಕೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದ್ರೆ, ಡಿಸೈನಿಂಗ್ ಆಸ್ಪೆಕ್ಟ್ಸ್ ಅಲ್ಲಿ ಹೈಯೆಸ್ಟ್ ಆಗಿ ಜನರು ಸರ್ಚ್ ಮಾಡುವಂತ ಒಂದು ವಿಷಯ ಏನಂತ ಹೇಳಿದ್ರೆ ಫ್ರೀಲಾನ್ಸಿಂಗ್. ಸೊ ಡೆವಲಪ್ಮೆಂಟ್ ಸೈಡ್ ಅಥವಾ ಬೇರೆ ಡೆವಾಪ್ ಸೈಡ್ ಆರ್ ವಾಟ್ ಎವರ್ ಯಾವುದೇ ಟೆಕ್ನಿಕಲ್ ಸೈಡ್ ನೋಡೋದಂತಿದ್ರು, ಹೈಯೆಸ್ಟ್ ಆಗಿ ಜನ ಮುಂದೆ ಹೋಗುವಂತ ಒಂದು ಫೀಲ್ಡ್ ಡಿಸೈನಿಂಗ್ ಅಂತ ಹೇಳಿದ್ರೆ ದಟ್ ಶುಡ್ ಬಿ ಫ್ರೀಲಾನ್ಸಿಂಗ್. ಸೊ ನಿಮ್ಮ ಒಂದು ಫ್ರೀಲಾನ್ಸಿಂಗ್ ಜರ್ನಿ ಪ್ಲಸ್ ಈಗ ಕರೆಂಟ್ಲಿ ಫ್ರೀಲಾನ್ಸಿಂಗ್ ಮಾಡುವವರಿಗೆ ಒಂದು ಟಿಪ್ಸ್ ಕೊಟ್ರೆ ದಟ್ ವುಡ್ ಬಿ ಬೆನಿಫಿಷಿಯಲ್, ಬಿಕಾಸ್ ದೇರ್ ಆರ್ ಮೆನಿ ಪೀಪಲ್ ಹೂ ವಾಂಟ್ಸ್ ಟು ಗೆಟ್ ಇನ್ ಟು ಡಿಸೈನಿಂಗ್. ಬಿಫೋರ್ ಗೋಯಿಂಗ್ ದಿಸ್, ಲೆಟ್ಸ್ ಮೇಕ್ ಎವ್ರಿವನ್ ಎಲ್ಲರನ್ನೊಂದು ಕ್ಲಿಯರ್ ಬರೋ UI UX ಅಂದ್ರೆ ಏನಂತ ಹೇಳಿ. ಪ್ಲೀಸ್ ಬಿಕಾಸ್ ಎಲ್ರಿಗೂ ಥಾಟ್ಸ್ ಎಂತಂದ್ರೆ UI UX ಅಂತ ಹೇಳಿದ ತಕ್ಷಣ ಖಾಲಿ ಡಿಸೈನಿಂಗ್ ಅಂತ ಎನ್ಸಿದೆ. ಸೊ ಈ ಒಂದು ಮಿತ್ತಿಂದ ನಾವು ಹೊರಗೆ, ಬಿಕಾಸ್ ಲೆಟ್ಸ್ ಈಗ ಫಸ್ಟ್ ಆಫ್ ಆಲ್ UI UX ಡಿಸೈನ್ ಅಂತ ಹೇಳುವ, ಫಸ್ಟ್ ಡಿಸೈನ್ ಅಂದ್ರೆ ಏನು? ಕರೆಕ್ಟ್. ದಿಸ್ ಇಸ್ ವೇರ್ ಎವ್ರಿಥಿಂಗ್ ಸ್ಟಾರ್ಟ್ಸ್. UI UX ಬರೋದ್ರಿಂದ ಮುಂಚೆ ಸಹ ಡಿಸೈನ್ ಉಂಟು. ಡಿಸೈನ್ ಥಿಂಕಿಂಗ್ ಅಂದ್ರೆ ಏನು? ದಿಸ್ ಇಸ್ ಲೈಕ್ ಎಲ್ಲರದ್ದು ತಮ್ ಪ್ರಿಂಟ್ ಬೇರೆ ಇದ್ದಾಗೆ ಡಿಸೈನ್ ಥಿಂಕಿಂಗ್ ಎಲ್ಲರದ್ದು ಡಿಫರೆಂಟ್ ಆಗಿದೆ. ನಾನು ಒಂದು ಯೂಸರ್, ನಾನು ನೋಡುವ ಗೂಗಲ್ ಪ್ಲೇ, ನಾನು ಇಂಟರಾಕ್ಟ್ ಮಾಡುವ ಗೂಗಲ್ ಪೇ ಬೇರೆ ಆಗಿರ್ಬೋದು, ನೀನ್ ಇಂಟರಾಕ್ಟ್ ಮಾಡುವ ಗೂಗಲ್ ಪೇ ಬೇರೆ ಟೈಪ್ ಅಲ್ಲೇ ಇರ್ಬೋದು. ಆಪ್ ಸೇಮ್ ಬಟ್ ಥಿಂಕಿಂಗ್ ಇಬ್ರದ್ದು ಬೇರೆ ಆಗಿರ್ಬೋದು. ಸೊ ಲೆಟ್ಸ್ ಸೇ ಫಸ್ಟ್ ಆಫ್ ಆಲ್ ಡಿಸೈನ್ ಅಂದ್ರೆ ಎಂತ ಅಂತ, ಒಂದು ಎಕ್ಸಿಸ್ಟಿಂಗ್ ಸೊಲ್ಯೂಷನ್ ಏನಾದ್ರು ಇರ್ತದೆ, ಒಂದು ಯಾರಾದ್ರೂ ಮಾಡಿರ್ತಾರೆ. ಈಗ ಚೇರ್ ಯಾರೋ ಬಿಲ್ಡ್ ಮಾಡಿದ್ದಾರೆ, ಇದನ್ನು ನಾನು ಹೊಸ ರೀತಿಯಲ್ಲಿ ಏನಾದ್ರು ಪ್ಲಾನ್ ಮಾಡಿ ಒಂದು ಸೊಲ್ಯೂಷನ್ ಕೊಟ್ರೆ ದಟ್ ಇಸ್ ಅ ಡಿಸೈನ್. ಓಕೆ, ಐ ಹೋಪ್ ದಟ್ ವಾಸ್ ಕ್ಲಿಯರ್. yes very much. ಯಾರೊಬ್ಬ ಝೊಮ್ಯಾಟೊ ಮಾಡಿದ್ದಾನೆ, ಝೊಮ್ಯಾಟೊ ಡಿಸೈನರ್ ಇದ್ದಾನೆ, ಅದನ್ನೇ ಯಾರೊಬ್ಬ ರೆಪ್ಲಿಕೇಟ್ ಮಾಡಿದ್ರೆ ಇಟ್ಸ್ ರೆಪ್ಲಿಕೇಟಿಂಗ್ ದ ಡಿಸೈನ್. ಬಟ್ ಅದೇ ಕಾನ್ಸೆಪ್ಟ್ಸ್ ಅನ್ನು ಇಟ್ಕೊಂಡು ಇನ್ನೊಬ್ಬ ಯೂಸರ್ಗೆ ಹೇಗೆ ಬೇಕಾಗ್ತದೆ ಅಂತ ಒಂದು ಪ್ಲಾನ್ ಮಾಡಿ ಅವನದೇ ಒಂದು ಸೊಲ್ಯೂಷನ್ ಕೊಡ್ತಾನೆ. ಆಪ್ ಇಸ್ ಸೇಮ್, ಝೊಮ್ಯಾಟೊ ಡೆಲಿವರಿಂಗ್ ಫುಡ್, ಬಟ್ ಅವನ ವೇ ಅಲ್ಲಿ ಕೊಡ್ತಾನೆ, ದಟ್ ಇಸ್ ಡಿಸೈನ್. ಇದು ಬೇಸಿಕ್ ಡಿಸೈನ್ ಥಿಂಕಿಂಗ್ ನಾವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಓಕೆ, ದೆನ್ ಕಮಿಂಗ್ ಟು UI ಅಂಡ್ UX. ಇದು ನಾವು UI UX ಈಗ ಮೇನ್ ಆಗಿ ಯೂಸರ್ ಇಂಟರ್ಫೇಸ್ ಬರೋದೇ ಸ್ಕ್ರೀನ್ಸ್ಗೆ, ಇಂಟರ್ಫೇಸ್ ಅಂತಲೇ ಉಂಟು ವರ್ಡ್. ಆಮೇಲೆ ಬರೋದು ಯೂಸರ್ ಎಕ್ಸ್ಪೀರಿಯನ್ಸಸ್, ಅಂದ್ರೆ ಒಬ್ಬ ಯೂಸರ್ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಆ ಇಂಟರ್ಫೇಸ್. ಯು ಕ್ಯಾನ್ ಸೇ UI ಇಸ್ ಲೈಕ್ ದ ಲುಕ್ ಆಫ್ ದಿಸ್ ಒನ್, ದ ಇಂಟರ್ಫೇಸ್. UX ಇಸ್ ಲೈಕ್ ಅ ಫೀಲ್ ಆಫ್ ದ. ಬೋತ್ ಆರ್ ಲೈಕ್ ಸಪರೇಟ್, ಒಂದೇ ಅಲ್ಲ. ಹೇಳುವಾಗ ನಾವು UX ಅಂತ ಹೇಳೋದು ಎರಡು ಡಿಫರೆಂಟ್. ನಾವೊಂದು ಸುಮ್ಮನೆ ಎಕ್ಸಾಂಪಲ್ ಈಗ ಕೊಡೋದಾದ್ರೆ, ಒಂದು ಹುಡುಗಿ ನೋಡ್ಲಿಕ್ಕೆ ಚಂದ ಇದ್ದಾಳೆ, ಬಟ್ ಅವಳ ಮಾತಾಡಿದ ಮೇಲೆ ಗೊತ್ತಾಗುದು ಅವಳು ಚಂದ ಇದ್ದಾಳೆ. ವೆರಿ ವ್ಯಾಲಿಡ್ ಎಕ್ಸಾಂಪಲ್. ನೋಡ್ಲಿ ಅಂತ ಅದು ಮೊದ್ಲೇ ಹೇಳ್ತಿದ್ರು, ನೋಡ್ಲಿಕ್ಕೆ ಚಂದ ಇದ್ದಲ್ಲ ಒಳ್ಳೆ. ಹೌದು, ಕರೆಕ್ಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಸೊ ಆ ತರ ಲುಕ್ ಬೇರೆ, ಫೀಲ್ ಬೇರೆ, ಯಾವತ್ತು ನಾವು ಬಟ್ ಎರಡು ಒಟ್ಟಿಗೆ ಇರಲೇಬೇಕು. ಕರೆಕ್ಟ್, ಟು ಮೇಕ್ ಅ ಬೆಟರ್ ಪ್ರಾಡಕ್ಟ್. ಖಾಲಿ ನಿಮಗೆ ಫೀಲ್ ಒಳ್ಳೆ ಉಂಟು ಅಂತ ಹೇಳಿದ್ರೆ ಲುಕ್ ಇಲ್ಲದ್ರೆ. ಕರೆಕ್ಟ್. Okay, so coming to the freelancing, Ashay, wonderful explanation. I think it was very much clear that UI ಮತ್ತು UX is different. ಆಗಿ ಹೇಳ್ಕೊಂಡು ಹೋಗಬಹುದು. I'll tell the design process. Maybe ಅದೇ should we tell the design process? No, ಅದು ಬೇಕು ಅಂತಿಲ್ಲ, ಬಟ್ ಒಂದು ಫ್ರೀಲಾನ್ಸಿಂಗ್, ಬಿಕಾಸ್ ಅದು ತುಂಬಾ ಜನ ಕೇಳಿರುವಂತ ಪ್ರಶ್ನೆ ಅದು. ಸೊ ಫ್ರೀಲಾನ್ಸಿಂಗ್ ಇದು ಹೇಗಿತ್ತು ಆ ಒಂದು ಜರ್ನಿ ಅಂಡ್ ಈಗ ಹೇಗೆ ನಡೀತಾ ಇದೆ ಫ್ರೀಲಾನ್ಸಿಂಗ್? ಓಕೆ, ಸೊ I'll tell ನಾನು ಫ್ರೀಲಾನ್ಸ್ ಮಾಡಿದ್ದು ಲೈಕ್ ಆಗ ಹೇಳಿದ ಹಾಗೆ, ಇಟ್ಸ್ ಅಬೌಟ್ you need projects at the initial days. Let's say ನಿಮ್ ಪ್ರಾಜೆಕ್ಟೇ ಇಲ್ಲ, ಸೊ ದ ಫಸ್ಟ್ ವೇ ಟು ಲರ್ನ್ ಎನಿಥಿಂಗ್ ಇಸ್ ಲೈಕ್ ರೆಪ್ಲಿಕೇಟಿಂಗ್ ಥಿಂಗ್ಸ್. ನಾನು ಆಗ ಹೇಳಿದಾಗೆ ಯು ಹ್ಯಾವ್ ಟು ಡೂ ದಟ್, ಸೊ ದಟ್ ನಿಮಗೆ ಒಂದು ಗ್ರಿಪ್ ಸಿಗ್ತದೆ ಪ್ರಾಡಕ್ಟ್ ಮೇಲೆ. ಅದು ಆದ ಮೇಲೆ ದೆನ್ ಹೌ ಟು ಫೈಂಡ್ ಕ್ಲೈಂಟ್ಸ್. ಈಗ ಲೆಟ್ಸ್ ಸೇ ಕಮಿಂಗ್ ಫ್ರಮ್ ಅ ಸಿಟಿ ಲೈಕ್ ಮ್ಯಾಂಗ್ಳೂರ್, UI ಅಲ್ಲಿ ನಿಮಗೆ ಪ್ರಾಜೆಕ್ಟ್ಸ್ ಕೊಡುವುದು ತುಂಬಾ ಕಮ್ಮಿ. ಮೇ ಬಿ ಕರ್ನಾಟಕದಲ್ಲಿ ಸಹ, ಅನ್ಲೆಸ್ ಯು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಬಟ್ ನನಗೆ ಏನ್ ಗೊತ್ತಿಲ್ಲ, ನಾನೊಬ್ಬ ಫ್ರೆಶರ್, ಈಗ ನಾನು ಹೇಗೆ ಹುಡುಕ್ಬೋದು ಅಂತ ನಾನು ಹೇಳ್ತಿದ್ದೆ. ನಾನು ಫ್ರೆಶರ್, ನನಗೆ ಏನ್ ಗೊತ್ತಿಲ್ಲ, UI ಕಲ್ತಿದ್ದಾನೆ, ಈಗ ಕಲ್ತು ಮಾರ್ಕೆಟ್ ಅಲ್ಲಿ ಕೂತಿದ್ದಾನೆ ಹೇಗೆ ಹುಡುಕೋದು ಅಂತ. ಫ್ರೀಲಾನ್ಸ್ ಎಲ್ಲ ಹುಡುಕ್ತಾನೆ, ಯಾವ್ದಾದ್ರು ನಮ್ಮ ಅಪ್ವರ್ಕ್, ಫೈವರ್ ಅಲ್ಲಿ ಇಲ್ಲಿ ಹಾಕ್ತಾನೆ, ಅದು ಸಿಗುದಿಲ್ಲ. ನಾನು ಹೇಳುದು ರಿಯಾಲಿಟಿ ಇದು. ನಾವು ಆ ಅಪ್ವರ್ಕ್ ಅಲ್ಲಿ ಹಾಕಿ ಸಿಗ್ತದೆ, ಸಿಗುದಿಲ್ಲ 100%. ಅದು ಸುಲಭದಲ್ಲಿ ನಿಮಗೆ ಏನೋ ಒಂದು 100ರಲ್ಲಿ ಒಬ್ಬನಿಗೆ ಸಿಕ್ಕಿರೋ, ಬಟ್ ಸಿಗ್ಲಿಕ್ಕೂ
ಅದರದೇ ಆದ ವೇಸ್ ಉಂಟು. ಪೋರ್ಟ್ಫೋಲಿಯೋ ತುಂಬಾ ಸ್ಟ್ರಾಂಗ್ ಇರಬೇಕು, ತುಂಬಾ ಬರಿಬೇಕು, ಅದ್ರ ಹಿಂದೆ ಹೋಗ್ಬೇಕು. ಬಟ್ ದೇರ್ ಆರ್ ಅದರ್ ವೇಸ್. ಮೇ ಬಿ ಲಿಂಕ್ಡ್ಇನ್ ಇಸ್ ಅ ಬೆಟರ್ ವೇ. ಲಿಂಕ್ಡ್ಇನ್ ಅಲ್ಲಿ ಹಾಕ್ಬೇಕಾದ್ರೆ ಸ್ಟ್ರಾಂಗ್ ಪೋರ್ಟ್ಫೋಲಿಯೋ ಬೇಕು. ಡೆಫಿನೆಟ್ಲಿ ನೀವು ಒಂದು ಪೋರ್ಟ್ಫೋಲಿಯೋ ಹಾಕಿ ಯಾರು ಬರೋದಿಲ್ಲ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಅನ್ನು ಬರೆದು ಅದಕ್ಕೊಂದು ಸೊಲ್ಯೂಷನ್ಸ್ ಕೊಡೋದು, ಡೈಲಿ ಮಾಡ್ತಾ ಇರಬೇಕು, ಎಂಗೇಜ್ಮೆಂಟ್ ಇರಬೇಕು ಆ ಪೋಸ್ಟ್ ಮೇಲೆ. ಆಗುತ್ತೆ. ಆರ್ ಎಲ್ಸ್ ಡಿಸ್ಕಾರ್ಡ್ ಚಾನಲ್ಸ್ ಉಂಟು, ರೆಡಿಟ್ ಚಾನಲ್ಸ್ ಉಂಟು, ಇಲ್ಲೆಲ್ಲ ಹೋಗಿ ಅಪ್ಲೈ ಮಾಡೋದು. ಫೇಸ್ಬುಕ್ ಗ್ರೂಪ್ಸ್ ಇದು ಈಗ ಸಹ ಉಂಟು. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ಹಾಕ್ತಾರೆ, ಬಟ್ ಇಂಡಿಯನ್ಸ್ ಅಲ್ಲ, ಹೊರಗಡೆಯಿಂದೆಲ್ಲ ಪ್ರಾಜೆಕ್ಟ್ಸ್ ಸುಮಾರು ಚೆನ್ನಾಗ್ತದೆ. ನನಗೊಂದು ಸ್ಕ್ರೀನ್ ಬೇಕು ಅಂತ ಸುಮ್ಮನೆ ಪ್ರಾಜೆಕ್ಟ್ ತಗೊಳ್ಳೋದು ಮಾಡೋದು, ಈ ತರ ಎಲ್ಲ ಮಾಡಬಹುದು. ದೀಸ್ ಆರ್ ದ ಅದರ್ ವೇಸ್. ಯಾವ್ದು ಇಲ್ಲ, ಯಾವ್ದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳ್ಕೊಳ್ಳಿ. ನಾನು ತುಂಬಾ ಫ್ರೆಶರ್, ನನಗೆ ಅದು ಗೊತ್ತಿಲ್ಲ. ಮೇನ್ ಆಗಿ ಈಗ ಕೆಲವರು ಫ್ರೆಶರ್ಸ್ ಇಂಜರಿ ಇದ್ರೆ ಕಮ್ಯುನಿಕೇಶನ್ ಇಶ್ಯೂಸ್, ಇದರಲ್ಲಿ ಈ ತರ ನಾವು ಹುಡುಕುದಾವೆ. ಅಪ್ವರ್ಕ್ ಅಲ್ಲಿ ಕಮ್ಯುನಿಕೇಶನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇಕು, ಪ್ರಾಜೆಕ್ಟ್ಸ್ ಬೇಕು. ಸೊ ಹೌ ಡು ವಿ ಈಗ ಎಂತ ಮಾಡ್ಬೋದು? ಐ ವಿಲ್ ವಾಟ್ ಐ ವುಡ್ ಡೂ ಇಸ್ ಲೈಕ್ ಐ ವುಡ್ ಸರ್ಚ್ ಫಾರ್ ದ ಕಂಪನೀಸ್ ಇನ್ ಬ್ಯಾಂಗ್ಳೂರ್. ಓಕೆ, ಆರ್ ಎನಿ ಸ್ಟಾರ್ಟ್ಅಪ್ಸ್ ಯಾವ್ದು ಬರ್ತಾ ಉಂಟು, ಅಥವಾ ವೆರಿ ಓಲ್ಡ್ ಸರ್ವಿಸ್ ಬೇಸ್ಡ್ ಕಂಪನೀಸ್ ಯಾವ್ದೆಲ್ಲ ಉಂಟು ಪಿಕ್ ಮಾಡ್ತಾನೆ. ಐ ವಿಲ್ ಸರ್ಚ್ ಫಾರ್ ದೇರ್ ವೆಬ್ಸೈಟ್ಸ್. ಓಕೆ, ವಾಟ್ ಆರ್ ದೇ ಇನ್ ಟು ಬಿಸ್ನೆಸ್ ಇದನ್ನು ಸರ್ಚ್ ಮಾಡ್ತಾನೆ. ಅಂಡ್ ಐ ವಿಲ್ ಟೇಕ್ ದೇರ್ ಪ್ರಾಬ್ಲಮ್, ವಾಟ್ ಈಸ್ ಎ ಪ್ರಾಬ್ಲಮ್ ಅಂಡ್ ವಾಟ್ ಸೊಲ್ಯೂಷನ್ ಐ ಕ್ಯಾನ್ ಗಿವ್, how to find the problems. Let's say a service based company, let's take just for example, let's take Ideals as an example. Ideal ice cream is an example. Brand. Product is in the market. Let's say just for the nothing Ideals. Yeah, okay, fine. Just an example, guys. Just an example, yeah. ವೆಬ್ಸೈಟ್ ಒಳ್ಳೆ ಇಲ್ಲ ಅಂತ ಯೂಸರ್ ತಗೊಂಡು, ಓಕೆ ಇದು ವೆಬ್ಸೈಟ್ ಅವನಿಗೆ ನನಗೆ ಒಂದು ಇದಂತ ಸ್ಟ್ಯಾಂಡರ್ಡ್ ವೆಬ್ಸೈಟ್, ಇದರಲ್ಲಿ ಏನು ಇದಿಲ್ಲ. ಸೊ ಹಿ ಟೇಕ್ಸ್ ಅ ಪ್ರಾಬ್ಲಮ್ ದಟ್ ಯೂಸರ್ಸಿಗೆ ಅಷ್ಟು ಕನೆಕ್ಟ್ ಆಗ್ತಾ ಇಲ್ಲ, ಇದು ನನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಐಡಿಯಲ್ಸ್ ಇಂದ ಅವರು ಕರೆಕ್ಟ್ ಆಗಿ ಅವರ ಐಸ್ ಕ್ರೀಮ್ಸ್ ಅನ್ನು ಸರಿಯಾಗಿ ಲಿಸ್ಟ್ ಮಾಡ್ತಾ ಇಲ್ಲ ಅಂತ ಅವನೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತಗೊಳ್ತಾನೆ. ಹಿಲ್ ಸ್ಟಾರ್ಟ್ ಪಿಕಿಂಗ್ ಪೇನ್ ಪಾಯಿಂಟ್ಸ್ ಪಿಕ್ ಮಾಡ್ಬೇಕು. ಎಲ್ಲಿಂದ ತಗೊಳ್ತೇವೆ? ಗೂಗಲ್ ಮ್ಯಾಪ್ಸಿಗೆ ಹೋಗಿ ರಿವ್ಯೂಸ್ ತಗೊಳ್ಬೇಕು, ಅಥವಾ ನಾರ್ಮಲ್ ಒಂದು ಕಸ್ಟಮರ್ಸ್ ಹತ್ರ ಹೋಗಿ ಫೀಡ್ಬ್ಯಾಕ್ ಯೂಸರ್ ಜರ್ನಿ ಅಂತ ಹೇಳ್ತೇವೆ. ನಾರ್ಮಲ್ ಸ್ಟೋರ್ಸಿಗೆ ಹೋಗಿ ಅವ್ರ ಹತ್ರ ಎಲ್ಲ ಫೀಡ್ಬ್ಯಾಕ್, ಇನಿಷಿಯಲ್ ಸ್ಟೆಪ್ಸ್ ಎಲ್ಲ. ಐ ವಿಲ್ ಟೆಲ್ ಯು ದ UX process if you want. That can be a separate discussion. It's too long. ಸೊ ಅವರದೊಂದು ಯೂಸರ್ಸ್ ಇದು ಒಂದು ಇದು ತಗೊಂಡು ರಿವ್ಯೂಸ್ ಎಲ್ಲ ತಗೊಂಡು ನಾನು ನನ್ನದೇ ಒಂದು ಸೊಲ್ಯೂಷನ್ ಕೊಡೋದು, ಈ ತರ ಮಾಡಿದ್ರೆ ಇದು ಒಳ್ಳೆ. ಆಮೇಲೆ ಡ್ರಾಫ್ಟ್ ಇಟ್ ಪ್ರಾಪರ್ಲಿ, ಒಂದು ಕೇಸ್ ಸ್ಟಡಿ ಬಿಲ್ಡ್ ಮಾಡಬೇಕು. ಚಂದ ಒಂದು ಕೇಸ್ ಸ್ಟಡಿ ಬರೀ, ಇಟ್ ನಾಟ್ ನೆಸೆಸರಿಲಿ ಚಂದ ಇರಬೇಕು, ಬಟ್ ನಿಮ್ಮ ಸ್ಟ್ರಕ್ಚರ್ಡ್ ಆಗಿರಬೇಕು. ಸ್ಟ್ರಕ್ಚರ್ಡ್ ಆಗಿರ್ಬೇಕು. ಒಂದು ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಇದ್ರೆ ಕರೆಕ್ಟ್. ಮತ್ತೆ ನಿಮ್ದೊಂದು UI, ಒಂದು 2 ಸ್ಕ್ರೀನ್ 3 ಸ್ಕ್ರೀನ್ UI ಮಾಡಿದ್ರೆ ಹೋಗಿ ಒಂದು ಪ್ರೆಸೆಂಟೇಷನ್ ಯು ಕ್ಯಾನ್ ಪ್ರೆಸೆಂಟ್ ಇಟ್ ಇಫ್ ಯು ಆರ್ ದಟ್ ಕಾನ್ಫಿಡೆಂಟ್, ಆರ್ ಮೇಲ್ ಇಟ್. ಇದು ಎರಡರಲ್ಲಿ ಒಂದು ನಿಮಗೆ ಮಾಡ್ಬೋದು. ದಿಸ್ ಇಸ್ ದ ಈಸಿಯೆಸ್ಟ್ ವೇ ಟು ಡೂ ಎನಿವನ್ ಔಟ್ ದೇರ್. ಸ್ಟಿಲ್ ಇಟ್ ಇಸ್ ರೆಲೆವೆಂಟ್ ಆಶೆ? ಈಗಿನ ಕರೆಂಟ್ ಸಿಚುವೇಶನ್ ಅಲ್ಲಿ ಫ್ರೀಲಾನ್ಸಿಂಗ್ ಇದೆ ಅಪ್ರೋಚ್ ಮಾಡ್ಬೋದಲ್ಲ? ಕ್ಯಾನ್ ಬಿ ಡನ್. ನಾನು ಯಾಕೆ ಹೇಳಿದ್ದು ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್ ಆಫ್ ಡೂಯಿಂಗ್ ಅಂತ, ಈಗ ಸಹ ಮಾಡ್ಬೋದು ಅಂತ ಹೇಳಿದ್ದು. ಇಲ್ಲದಿದ್ರೆ ಗೆಟ್ ಟ್ಯಾಕ್ಲಿಂಗ್ ದ ಸ್ಟಾರ್ಟ್ಅಪ್ಸ್. ಸ್ಟಾರ್ಟ್ಅಪ್ಸ್ ನವರು ಫ್ರೀಲಾನ್ಸಿಗೆ ಖಂಡಿತ ಹುಡುಕ್ತಾರೆ. ಈಗಲೂ ಮಾರ್ಕೆಟ್ ಇದೆ ಬ್ಯಾಂಗ್ಳೂರ್. ದೇರ್ ಆರ್ ಲಾಟ್ ಆಫ್ ಫ್ರೀಲಾನ್ಸರ್ಸ್. ಇದು ಫ್ರೀಲಾನ್ಸರ್ಸ್ ಹುಡುಕೋದು. ಸೊ ರೀಚಿಂಗ್ ಔಟ್ ದಮ್ ಈಸ್ ಕೈಂಡ್ ಆಫ್ ಥ್ರೂ ಲಿಂಕ್ಡ್ಇನ್. LinkedIn is one way. ಇನ್ನೊಂದು ನೀವು ಒನ್ ಮೋರ್ ವೇ ಇಸ್ ಲೈಕ್ ಲೆಟ್ಸ್ ಸೇ ಈಗ ಈವೆಂಟ್ಸ್ ಎಲ್ಲ ಆಗ್ತದೆ. ಇಲ್ಲಿ ಸ್ವಲ್ಪ ಕಮ್ಮಿ ನಮ್ಮ ಬೆಂಗಳೂರಲ್ಲಿ ವಾರಕ್ಕೊಂದು ಈವೆಂಟ್ಸ್ ಆಗ್ತಾ ಇರ್ತದೆ. ಡಿಸೈನ್ ಈವೆಂಟ್ಸ್, ಕಾನ್ಫರೆನ್ಸಸ್ ಇಂದ ಸಣ್ಣ ಈವೆಂಟ್ಸ್ ಮಾಡ್ತಾರೆ. ಈಗ ಒಂದು ಫಿಗ್ಮಾ ಈವೆಂಟ್ ಅಂತ, ಅಥವಾ ಯಾವ್ದೋ ಒಂದು ಕಂಪನಿಯವರು ಇರ್ತಾರೆ, ಒಂದು ಡಿಸೈನ್ ಕಂಪನಿಯವರು ಇರ್ತಾರೆ, ಅವ್ರದ್ದೊಂದು ಈವೆಂಟ್, ಅಥವಾ ಡಿಸೈನ್ ಇದೊಂದು ಗ್ರೂಪ್ಸ್ ನವರು ಸೇರಿ ಅವ್ರದ್ದೊಂದು ಈವೆಂಟ್. ಇಂಥ ಈವೆಂಟ್ಸ್ ಗೆ ಪಾರ್ಟಿಸಿಪೇಟ್ ಮಾಡಿ. ಬ್ಯಾಂಗ್ಳೂರಲ್ಲಿ ಆಗ್ತದೆ. ಕೋಕೋಗ್ರಿಡ್ ಅವರು ಒಂದು ಈವೆಂಟ್ ಮಾಡ್ತಾರೆ ಇಯರ್ಲಿ ಎಲ್ಲ. ನಾವು ಒಂದು ಈವೆಂಟ್ ವಿಸಿಟ್ ಮಾಡಿದ್ದೇವೆ. ವೈ ದೀಸ್ ಈವೆಂಟ್ಸ್ ಆರ್ ನೆಟ್ವರ್ಕಿಂಗ್ ಅಲ್ಲ? ನೆಟ್ವರ್ಕಿಂಗ್ ಇನ್ ದ ಸೆನ್ಸ್ ಬೇರೆ ಡಿಸೈನರ್ಸ್ ನಿಮಗೆ ಸಿಗ್ತಾರೆ, ಅವರೊಟ್ಟಿಗೆ ಕೆಲವು ಡಿಸ್ಕಷನ್ಸ್ ಮಾತ್ರ ಅಲ್ಲ. ಒಮ್ಮೆ ಡಿಸ್ಕಷನ್ ಆದ್ಮೇಲೆ ದೇಲ್ಟಲ್ಲಿನೋ ಈ ತರ ಒಂದು ಪ್ರಾಜೆಕ್ಟ್ ಐಡಿಯಾ ಉಂಟು, ನಿಮಗೆ ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಉಂಟು, ನಿನ್ನ ಕೈಯಲ್ಲಿ ಒಂದು ಕೇಸ್ ಸ್ಟಡಿ ರೆಡಿ ಇರ್ತದೆ, ನಾನು ಈ ತರ ಮಾಡಿದ್ದೇನೆ. ಆಮೇಲೆ you'll meet a lot of people. You'll understand the trends of the market. You understand. Awesome. Thank you so much. That was a deep information there, Ashay. Moving on, freelance. Let's take one step ahead. ಈಗಿದ್ದು ಕರೆಂಟ್ ಜಾಬ್ ಮಾರ್ಕೆಟ್ ಹೇಗಿದೆ ಡಿಸೈನರ್ಸ್ಗೆ ಅಥವಾ UI ಗೆ UX ಗೆ? So just let us know about that, because I am also very curious to know about that. So let's be honest, nothing to fear anyone. UI UX ಗೆ ಈಗ ಈಗ ಬಂದಾಯ್ತು, ಎಂತ ಮಾಡುದು? ಸೊ ಆ ಫಿಯರ್ ಗೆ ನಾವು ಬರುದೇ ಬೇಡ. I'll be very frank and honest.
ವೆರಿ ಬೇಸ್ ಲೆವೆಲ್, ಇಂಟರ್ನಲ್ ಲೆವೆಲ್ ಯಾರು UX ಬರ್ತಿದ್ದಾರೆ, ದಿಸ್ ಈಸ್ ರಿಪ್ಲೇಸ್ಡ್ ಬೈ AI. ಓಕೆ ಡೈರೆಕ್ಟ್ ಆಗಿ ಹೇಳೋದು, ದಿಸ್ ಈಸ್ ರಿಪ್ಲೇಸ್ಡ್. ಓಕೆ, ದಿಸ್ ಈಸ್ ರಿಪ್ಲೇಸ್ಡ್ ಬೈ AI. So how do I, so the next would be me getting into a company where ರಿಯಲ್ ಟಾಸ್ಕ್ ತಗೊಂಡು ಇದು ಮಾಡೋದು. ಸೊ ಇಂಟರ್ನ್ ಅಂತ ಹೇಳಿದ್ರೆ ಲೆಟ್ಸ್ ಸೇ ಈಗ ಒಂದು ಇಂಟರ್ನ್ ಕಂಪನಿಗೆ ಜಾಯಿನ್ ಆದ್ರೆ ದೇ ವಿಲ್ ಗಿವ್ ಹಿಮ್ ಸ್ಮಾಲರ್ ಟಾಸ್ಕ್, ಮೇ ಬಿ ವೈರ್ ಫ್ರೇಮಿಂಗ್ ಮಾಡೋದಾ ಅಥವಾ ಒಂದು ಪ್ರೋಟೋಟೈಪಿಂಗ್ ಮಾಡೋದು, ಈ ತರ ಎಲ್ಲ ಕೊಡ್ತಾರೆ. ದೀಸ್ ಆರ್ ರಿಪ್ಲೇಸ್ಡ್ ಬೈ ಈಸಿಲಿ ಕ್ಯಾನ್ ಬಿ ಡನ್. ಒಂದು ಪ್ರಾಂಪ್ಟ್ ಅಲ್ಲೇ ಮಾಡಬಹುದು. ಸೊ ಪ್ರಾಂಪ್ಟ್ ಇಂಜಿನಿಯರ್ಸ್ ಇದ್ರೆ ಸಾಕು, ಅಷ್ಟು ಬೇಕು ಅಂತಾನೂ ಇಲ್ಲ, ಕಂಪನಿ ಫೌಂಡರ್ಸ್ ಗೆ ಮಾಡಬಹುದು. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಈಗ ಕೆಲವು ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಮಾಡಿದ್ರೆ ಆಲ್ರೆಡಿ ಅವರೊಂದು ಪ್ರಾಡಕ್ಟ್ ಇದು ಮಾಡಿದ್ರು, ವೈಟ್ ಕೋಡಿಂಗ್ ಹೇಳ್ತಾವಲ್ಲ, ಫೌಂಡರ್ಸೇ ಒಂದು ವೆಬ್ಸೈಟ್ ಮಾಡಿ ತಗೊಂಡ್ ಬಂದಿದ್ದಾರೆ. ನನ್ಗೆ ಈಗ ಇದಕ್ಕೆ UX ಮಾಡೋದು, ಪ್ರಾಡಕ್ಟ್ ರೆಡಿ ಉಂಟು ಸರ್, ಇದು ಒಳ್ಳೆ ಉಂಟಲ್ಲ ನೀವು ಮಾಡಿದ್ದೆ. ಓಕೆ, ಜಸ್ಟ್ ಹೇಳೋದು. ಸೊ ಆ ತರ ಬರುವಾಗ ಫ್ರೆಶರಿಗೆಲ್ಲ ಜಾಬ್ ಸಿಗೋದು ಬಾರಿ ಕಷ್ಟ. ಅವರು ಥಿಂಕ್ ಮಾಡ್ಬೇಕು, ಓಕೆ ಇದೆಂತ UI ರೆಡಿ ಉಂಟಲ್ಲ, ಈಗ ಎಂತ ಮಾಡೋದು. ಸೊ ವಾಟ್ ಆರ್ ಯುವರ್ ಸಜೆಷನ್ಸ್ ಟು ಇಟ್? ಸೊ ಒಂದು ವ್ಯಕ್ತಿ ಒಂದು UX ಗೆ ಕಲಿತಾ ಇದ್ದಾನೆ ಅಂತಿದ್ರೆ, ಅವರಿಗೆ ಒಂದು ಕಂಪನಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ, ಅವರಿಗೆ ಎಷ್ಟು ಸ್ಕಿಲ್ ಸೆಟ್, ಹೌ ಮಚ್ ಶುಡ್ ದೇ ಬಿ ಸ್ಕಿಲ್ಡ್ ಇನಫ್? ಶುಡ್ ವಿ ಟೆಲ್ ಲೈಕ್ ಹೌ, ಯಾವ ಕೋರ್ಸ್ ಮಾಡಬೇಕು? ಕೋರ್ಸ್ ಬೇಡ. ಆ ವ್ಯಕ್ತಿ ಹೇಗಿರ್ಬೇಕು ಅಂದ್ರೆ, ಬೇಸಿಕ್ UX ಗಿಂತ ಅವರ ಥಿಂಕಿಂಗ್ ಹೇಗಿರ್ಬೇಕು, ಮೈಂಡ್ ಸೆಟ್ ಹೇಗಿರ್ಬೇಕು, ಒಂದು ಪ್ರಾಡಕ್ಟ್ ಸಿಕ್ಕಿದಾಗ ಅದನ್ನು ಹೇಗೆ ಬ್ರೇಕ್ ಮಾಡಬೇಕು ಅಂತ ಹೇಗೆ ಗೊತ್ತಿರಬೇಕು. ಇಲ್ಲದಿದ್ರೆ ನೀವು ಹೇಳಿದಾಗೆ AI ತಗೊಂಡು ಹೋಗ್ತದೆ ಅವರ ಜಾಬ್ ಅನ್ನು. ಆ ವ್ಯಕ್ತಿ AI ಕಿಂತ ಮೇಲೆ ಇರಬೇಕು, ಅಟ್ಲೀಸ್ಟ್ ಬಿಸ್ನೆಸ್ ಲಾಜಿಕ್ ಆದ್ರೂ ಅರ್ಥ ಆಗುವಂತ ರೀತಿಯಲ್ಲಿ ಇರಬೇಕು ಅಂತಿದ್ರೆ, ಹೌ ಹಿ ಶುಡ್ ಬಿ? ಅಗೇನ್ ಐ ಟೆಲ್ ದ UX process, ಬಟ್ ಬೇಸಿಕಲಿ ಹೇಳ್ತಾನೆ, ಜಸ್ಟ್ ಪಾಯಿಂಟ್ ವೈಸ್ ಅಲ್ಲಿ ಹೇಳ್ತಾನೆ, ಇನ್ ಡೆಪ್ತ್ ಆಗಿ ಹೇಳೋದಿಲ್ಲ. UX process ಹೇಳದಿದ್ರೆ ಎಂತ ಮಾಡೋದು ಗೊತ್ತಾಗುದಿಲ್ಲ. ಎಸ್ ರೈಟ್ ಮೇಕ್ ಸೆನ್ಸ್. ಫಸ್ಟ್ 3 ಪಾಯಿಂಟ್ಸ್, ಲೆಟ್ಸ್ ಸೇ ಈಗ ಡೆವಲಪ್ಮೆಂಟ್ ಅಲ್ಲಿ ಅಜೈಲ್ ಪ್ರೊಸೆಸ್ ಅಲ್ಲಿ ಇರ್ತದೆ, ಐಡಿಯೇಟ್, ಕ್ರಿಯೇಟ್, ಡೆವಲಪ್, ಟೆಸ್ಟ್, ಅಜೈಲ್ ಪ್ರೊಸೆಸ್. ಸೊ ಸೇಮ್ ಥಿಂಗ್ ಡಿಸೈನ್ ಅಲ್ಲಿ. ಓಕೆ, ಲೆಟ್ಸ್ ಸೇ ಇಟ್ ವುಡ್ ಬಿ ದ ಫಸ್ಟ್ 3 ಸ್ಟೆಪ್ಸ್ ಅಲ್ಲೇ ನಿಮಗೆ ಅರ್ಧ ಸಾಲ್ವ್ ಆಗಿರ್ತದೆ. ದಟ್ ಈಸ್ ಲೈಕ್ ಡಿಫೈನ್, ಅಂಡರ್ಸ್ಟ್ಯಾಂಡ್ ಅಂಡ್ ಎಂಪತಿ. Okay, empathy is a very important word in designing. Okay, empathy andre how Manikanta thinks or how he feels, avana mood and understand ಮಾಡಿಕೊಳ್ಳೋದೇ empathy. Okay, ಇದು ವೆರಿ ಇಂಪಾರ್ಟೆಂಟ್. ಇದು ಅಂದ್ರೆ ಈಗ ಏನು ಡಿಸೈನ್ ಮಾಡೋದಾದ್ರೆ ಸಹ ನಾನು ಒಬ್ಬ ಯೂಸರ್ ಹೇಗೆ ಥಿಂಕ್ ಮಾಡ್ತಾನೆ ಅಂತ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಐ ಕಾಂಟ್ ಬಿಲ್ಡ್. ಓಕೆ, ಆಸಮ್. ಸೊ ಈಗ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನು ಡಿಫೈನ್ ಮಾಡ್ತಾನೆ ಮಾಡಿದೆ ಅಂತ ಎನ್ಸ್ಕೊಳ್ಳೋ, ಯಾವ್ದಾದ್ರು ಒಂದು ಪ್ರಾಬ್ಲಮ್ ತಗೊಂಡು. ಸೊ ಈಗ ಅದಕ್ಕೆ ಸೊಲ್ಯೂಷನ್ ಹುಡುಕೋದಕ್ಕಿಂತ ಮುಂಚೆ ಸಹ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್. ಲೆಟ್ಸ್ ಟೇಕ್ ಐ ಆಮ್ ಬಿಲ್ಡಿಂಗ್ ಅನ್ ಆಪ್ ಫಾರ್ ಮ್ಯಾಂಗ್ಳೂರ್. ಲೆಟ್ಸ್ ಸೇ ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ದಿಸ್ ಒನ್. ನನ್ನ ಇದು ಮೈ ಪ್ರಾಬ್ಲಮ್ ಇಸ್ ಐ ವಾಂಟ್ ಟು ಇರಾಡಿಕೇಟ್ ದ ವೇಸ್ಟ್ using this one. So what would be the second step? I can see I can understand what is the some problem statement ಮಾಡಬಹುದು. ಬಟ್ ಬಿಫೋರ್ ದಟ್ ಐ ವಾಂಟ್ ಟು ಗೆಟ್ ಇನ್ ಟು ಎಂಪತಿ. ಅಂದ್ರೆ ಯೂಸರ್ಸ್ ಏನ್ ಥಿಂಕ್ ಮಾಡ್ತಿದ್ದಾರೆ, ಕಸ ಇದ್ರೆ ಅವರಿಗೆ ಆಕ್ಚುಲಿ ಉಂಟಾ ತೆಗಿಬೇಕು ಅಂತ ಅವರ ತಲೆಯಲ್ಲಿ ಉಂಟಾ, ಎಲ್ರು ಬಂದು ಈಗ ಕಸ ಬಿಸಾಕ್ತಿದ್ದಾರೆ, ಯಾಕೆ ಬಿಸಾಕ್ತಿದ್ದಾರೆ, ಅದನ್ನೆಲ್ಲ ನಾವು ಥಿಂಕ್ ಮಾಡಿ ಒಂದು ಯೂಸರ್ ಪರ್ಸೋನಾ ಬಿಲ್ಡ್ ಮಾಡಬೇಕು. ಆಮೇಲೆ ಒಂದು ಕಸ್ಟಮರ್ ಇದ್ದು ಜರ್ನಿ ಮ್ಯಾಪ್ ಅಂತ ಹೇಳ್ತಾರೆ, ಅವ್ರು ಯಾಕೆ ಎಲ್ಲಿ ಬಿಸಾಕ್ತಿದ್ದಾರೆ, ಅದಕ್ಕಿಂತ ಮುಂಚೆ ಎಲ್ಲಿ ಹಾಕ್ತಿದ್ರು, ಅದನ್ನೆಲ್ಲ ನಾವು ಥಿಂಕ್ ಮಾಡಿ ಆಮೇಲೆ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು. Awesome. So ಇದು ಒಂದು ವ್ಯಕ್ತಿ ಮಾಡಿದ್ರೆ he can stand out from others ಅಂತ. This he has to do. It's end of the day you have to solve a problem. That is ಆಲ್ರೆಡಿ ಯಾರಾದ್ರೂ ಒಂದು ಪ್ರಾಬ್ಲಮ್ ಇದು ಮಾಡಿದ್ರೆ ನಾನು ಹೊಸ ವೇ ಅಲ್ಲಿ ಹೇಗೆ ಅದನ್ನು ಸಾಲ್ವ್ ಮಾಡಿ, ಸಿಂಪ್ಲೆಸ್ಟ್ ವೇ ಅಲ್ಲಿ ಹೇಗೆ ಮಾಡಬಹುದು. ಸಿಂಪ್ಲೆಸ್ಟ್ ವೇ. ದಿಸ್ ಕ್ಯಾರೀಸ್ ಅ ಲಾಟ್ ಆಫ್ ರಿಸರ್ಚ್ ಅಂಡ್ ಎಫರ್ಟ್ಸ್ ಅಲ್ಲ. ರಿಸರ್ಚ್ ಅಂಡ್ ಎಫರ್ಟ್ಸ್. ಓಕೆ, ಅಂಡ್ ಇದು ನಿಮಗೆ ಇಂಟರ್ವ್ಯೂ ಅಲ್ಲಿ ಹೆಲ್ಪ್ ಆಗ್ತದೆ. ಲೇಟರ್ ಆನ್ ಐ ವಿಲ್ ಟೆಲ್ ವೈ interview stages ಅಲ್ಲಿ ಇದೇ ಕೇಳೋದು ನಿಮಗೆ. ಕರೆಕ್ಟ್. awesome. I think this was one of the best explanation I have received, Asha. ಯಾಕಂತ ಹೇಳಿದ್ರೆ ನೀವು ಹೇಗೆ ಸ್ಟ್ಯಾಂಡ್ ಔಟ್ ಆಗ್ತೀರಿ is very important when you do all these use cases. Yes. I think awesome, great. So the highly asked question, ನೀವು ಆಲ್ರೆಡಿ ಇದನ್ನು ಟಚ್ ಬೇಸ್ ಮಾಡಿದ್ರೆ ಆದ್ರೂ ಕೇಳ್ತಾ ಇರೋದು, ವಿಲ್ AI kill design? ಅಥವಾ ಕಿಲ್ ಮಾಡೋದು ಅಂತಿದ್ರೆ ಅದನ್ನ ನಾವು ಹೇಗೆ ಓವರ್ಕಮ್ ಮಾಡ್ಬೋದು ಅಂತ. ಐ ವಾಂಟ್ ಅ ಹಾನೆಸ್ಟ್ ಆನ್ಸರ್. ಸುಮಾರು ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಮೀಡಿಯೋಕರ್ ಆನ್ಸರ್ ಕೊಡ್ತಾರೆ, ಇನ್ನೂ ಕಿಲ್ ಆಗ್ಲಿಲ್ಲ, ಬಂದಿಲ್ಲ, ಅಲ್ಲಿ ತನಕ ರೀಚ್ ಆಗ್ಲಿಲ್ಲ ಅಂತ. ಬಟ್ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ನಿಮ್ಮ ಹಾನೆಸ್ಟ್, ಬಿಕಾಸ್ ದಟ್ ಇಸ್ ವಾಟ್ ಯೂಸರ್ ವಾಂಟ್ಸ್ ಆಲ್ಸೋ. ನಮ್ಮ ಯೂಸರ್ಸ್ ಅಥವಾ ನಮ್ಮ ಆಡಿಯನ್ಸ್ಗೆ ಬೇಕಾಗಿರೋದು ಅದೇ. ಬಿಕಾಸ್ ದ ಮೇನ್ ರೀಸನ್ ಐ ವಾಂಟ್ ಯು ಹಿಯರ್, ಆರ್ ನನ್ನ ಕಡೆಯಿಂದ ನಮ್ಮ ಆಡಿಯನ್ಸ್ಗೆ ನಿಮ್ಮ ಕೊಡುಗೆ ಏನಂತ ಹೇಳಿದ್ರೆ ದ ರಿಯಾಲಿಟಿ ಚೆಕ್ ಇನ್ ದ ವರ್ಲ್ಡ್ ಆಫ್ ಡಿಸೈನಿಂಗ್. ಸೊ ಲೆಟ್ಸ್ ಬಿ ಆನೆಸ್ಟ್, ರಾಶಿ. AI maybe every day ಒಂದು 10 ಸರ್ತಿ ತಲೆಯಲ್ಲಿ ಹೋಗೋ ವರ್ಡ್. ಕ್ಲೀನ್. Yes, from past 2 years AI. ಕರೆಕ್ಟ್. ದಿನಕ್ಕೊಂದು 10 ಸರ್ತಿ AI ವರ್ಡ್ ಇಲ್ಲದಿದ್ರೆ ಆಗುದೇ ಇಲ್ಲ, ದಿನ ಕಂಪ್ಲೀಟ್ ಆಗಲಿಲ್ಲ. ಕರೆಕ್ಟ್. ಈಗ ನಾನು ಸ್ಟಾರ್ಟ್ ಮಾಡುವಾಗ ಈಗ ವರ್ಕ್ ಮಾಡೋ ಕಂಪನಿಯಲ್ಲಿ AI ವಾಸ್ ನಾಟ್ ದೇರ್. ಟೂಲ್ಸ್ ಯಾವ್ದು ಯೂಸ್ ಮಾಡ್ತಿರ್ಲಿಲ್ಲ. ಈಗ ಮೇ ಬಿ 80% ಟೂಲ್ಸ್ AI ಯೂಸ್ ಮಾಡೋದು. ಓಕೆ.
ಯಾಕಂದ್ರೆ ರಿಕ್ವೈರ್ಮೆಂಟ್ ಪಕ್ಕ ಬರ್ತದೆ ಸೇಲ್ಸ್ನವ್ರದ್ದು. ನಾನು ಇಡೀ ದಿನ ತಗೊಂಡು ಅವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಯಾವ್ದಾದ್ರು ಟೂಲ್ಸ್ ಯೂಸ್ ಮಾಡಿ ಕ್ವಿಕ್ ಆಗಿ ಮಾಡಿ ಅವರಿಗೆ ಕೊಟ್ಟೆ ಬಿಸ್ನೆಸ್ ನೀಡ್ಸ್ ಅನ್ನು ಸಾಲ್ವ್ ಮಾಡಿದೆ ಈಗ. ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಮೋಸ್ಟ್ ಆಫ್ ದ ಬೋರಿಂಗ್ ಪಾರ್ಟ್ಸ್ ಏನುಂಟು ಈಗ ನಮ್ಮ UI ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಯಾವುದೇ ಫೀಲ್ಡ್ ಅಲ್ಲಿ ಸಹ ಸ್ಟೂಡೆಂಟ್ಸ್ ಹೋಮ್ ವರ್ಕ್ ಮಾಡೋದು ಆಗಿರ್ಬೋದು, ಬೋರಿಂಗ್ ಪಾರ್ಟ್ಸ್ ಅಂತ ಹೇಳಿದ್ರೆ AI ಹ್ಯಾಸ್ ಸಾಲ್ವ್ಡ್ ಇಟ್. ಓಕೆ, ಯೂಸಿಂಗ್ ಇಟ್ಸ್ ಓನ್ ಟೂಲ್ಸ್ ಅಥವಾ ಬೇರೆ ಇದ್ರ LLM ಬೆಸ್ಟ್. ಓಕೆ, ಈಗ AI ಸ್ವಲ್ಪ ಇನ್ ಡೆಪ್ತ್ ಆಗಿ ಹೋಗೋದಾದ್ರೆ UX ರಿಸರ್ಚ್ ಫೀಲ್ಡ್ ಅಲ್ಲಿ UX ರಿಸರ್ಚ್ ಅಲ್ಲಿ ಬೇಸಿಕ್ ಆಗಿ ಏನಂದ್ರೆ ಸ್ವಲ್ಪ ಡೇಟಾ ಅನಲೈಸ್ ಮಾಡೋದೆಲ್ಲ ಜಾಸ್ತಿ ಇರ್ತದೆ. ಸೊ ಡೇಟಾ ಅನಲೈಸ್ ಮಾಡುವಾಗ ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಕಾನ್ಸೆಪ್ಟ್ ಬರ್ತದೆ. ಸೊ ಪ್ಯಾಟರ್ನ್ ರೆಕಗ್ನಿಷನ್ ಅಂದ್ರೆ ಬಲ್ಕ್ ಆಫ್ ಡೇಟಾ ಇರ್ತದೆ, ಅದನ್ನು ಹೇಗೆ ಅನಲೈಸ್ ಮಾಡೋದು ಅಂತ ಹೇಳುವಾಗ ದಟ್ ಈಸ್ ವೇರ್ ದಿಸ್ AI ಸಾಲ್ವ್ಸ್ ಈ ಪ್ಯಾಟರ್ನ್ಸ್ ಅನ್ನು ಮೋಸ್ಟ್ ಆಫ್ ದ ವೇಸ್ ಅಲ್ಲಿ. ಬಟ್ ಅಗೇನ್ ಪ್ಯಾಟರ್ನ್ ಅನ್ನು ಹೇಗೆ ರೆಕಗ್ನೈಸ್ ಮಾಡೋದು ಅಥವಾ ಯಾವ ತರ ಫೀಡ್ ಮಾಡಿದ್ರೆ ಯಾವ ಔಟ್ಪುಟ್ ಬರ್ಬೋದು ಕೊಡೋದು ನಮ್ಮ ಕೈಯಲ್ಲಿ, ಹ್ಯೂಮನ್ ಕೈಯಲ್ಲಿರೋದು. ಇದನ್ನು ಸಾಲ್ವ್ ಮಾಡಲಿಕ್ಕೆ ನಾಟ್ ನೆಕ್ಸ್ಟ್ ಟು ಇಂಪಾಸಿಬಲ್, ಇಟ್ ವಿಲ್ ಹ್ಯಾಪನ್ ದಿಸ್ ಇಯರ್. ಯು ಪ್ರೆಡಿಕ್ಟಿಂಗ್? ನಾನಂತೂ ಲೈಕ್ ನಾವು ಅಪ್ ಸ್ಕಿಲ್ ಆಗದಿದ್ದು AI ಜೊತೆ ಇದು ಇಟ್ಸ್ ವೆರಿ ಹಾರ್ಡ್. ಲೆಫ್ಟ್ ಬಿಹೈಂಡ್ ಆಗ್ತೇವೆ ನಾವು, 100% ಲೆಫ್ಟ್ ಬಿಹೈಂಡ್. ಎವ್ರಿ ಡೇ ದೇರ್ ಇಸ್ ಲೈಕ್ ಒಂದು ಹೊಸ ಟೂಲ್, ವೀಕ್ ಅಲ್ಲೇ ಒಂದು 5 ಟೂಲ್ ಬರ್ತಾ ಉಂಟು ಟು ಮೇಕ್ ಇಟ್ ಮಚ್ ಈಸಿಯರ್. ಕರೆಕ್ಟ್. ಓಕೆ, ಸೊ ಪ್ಯಾಟರ್ನ್ ರೆಕಗ್ನಿಷನ್ ಫೀಲ್ಡ್ ಅಲ್ಲಿ ಒಂದು AI ಒಳ್ಳೆ ಹೆಲ್ಪ್ ಆಗ್ತಾ ಉಂಟು. ನೆಕ್ಸ್ಟ್ ವುಡ್ ಬಿ UX ಅನಲಿಸ್ಟ್. ಅಂದ್ರೆ ನಿಮ್ಮ ಫಸ್ಟ್ ಫ್ಯೂ ಸ್ಟೆಪ್ಸ್ ಆಫ್ UX ರಿಸರ್ಚ್ ಏನಿರ್ತದೆ, ಒಂದು ಡ್ರಾಫ್ಟ್ ಮಾಡಿ ಕೊಡೋದು ವಿದಿನ್ ಲೈಕ್ 10 minutes ಸಮಥಿಂಗ್, ಒಂದು ಡ್ರಾಫ್ಟ್ ಇಮಿಡಿಯೇಟ್ ಇರುತ್ತೆ. ಅದಾದ್ಮೇಲೆ ಅದ್ರ ಮೇಲೆ ವರ್ಕ್ ಮಾಡೋದು ಅಗೇನ್ ಇಟ್ಸ್ ಅಪ್ ಟು AI, ಸಾರಿ ಹ್ಯೂಮನ್. ನಾವು ಅದ್ರ ಮೇಲೆ ಕೂತ್ಕೊಂಡು ಇನ್ ಡೆಪ್ತ್ ಆಗಿ ಸರ್ಚ್ ಮಾಡಬೇಕು ಲೈಕ್ ಇದು ಯಾವುದಕ್ಕೆ ಅಂತ. ಸೊ ನೀವು ಹೇಳ್ತಾ ಇರೋದು ದ ಬೋರಿಂಗ್ ಪಾರ್ಟ್ ಆಫ್ ದ ಜಾಬ್ ಆಸ್ ವೆಲ್ ಆಸ್ ರಿಪಿಟೇಟಿವ್ ಆಗಿರುವಂತ ಟಾಸ್ಕ್ಸ್ ಏನಿದೆ ಅದು AI ಆಲ್ರೆಡಿ ರಿಪ್ಲೇಸ್ ಮಾಡ್ತಾ ಇದೆ. ಯು ಹ್ಯಾವ್ ಟು ಬಿ ಹೆಡ್ ಆಫ್ ದ ಗೇಮ್ ಅಂತ ನೀವು ಹೇಳ್ತಾ ಇರೋದು. ಹೆಡ್ ಇರ್ಬೇಕೀಗ, ಹೆಡ್ ಆಗ್ಬೇಕು. ಕರೆಕ್ಟ್. ಸೊ that comes to my last question, Ashay. Definitely guys, ನಿಮ್ಗೆ ತುಂಬಾ ಇದ್ರೆ ಡಿಸೈನ್ ಬಗ್ಗೆ ಮಾತಾಡೋದಿದ್ರೆ ಅಂತ ಹೇಳೋದು, ವಿ ಕ್ಯಾನ್ ಡೂ ಅ ಮಲ್ಟಿಪಲ್ ಡೇ ಪಾಡ್ಕಾಸ್ಟ್ ಅದ್ರ ಬಗ್ಗೆ ಮಾತಾಡೋದಂತ ಅಷ್ಟು ಕಾನ್ಸೆಪ್ಟ್ಸ್ ಇದೆ. Again, he wanted to discuss in depth also. AI, like there's a lot of concepts. Correct. AI touch ಮಾಡಿಕೊಂಡು ಹೋದ್ರೆ let's say the two topics 2026 trending topic ಯಾವುದು ಅಂತ ಲೈಕ್ ಯು ಕ್ಯಾನ್ ಆಸ್ಕ್. ಮೇ ಬಿ ಈಗ ಕರೆಂಟ್ ಅಲ್ಲಿ ಟ್ರೆಂಡ್ ಆಗ್ತಿರೋದು ವಿ ಆರ್ ಗೆಟಿಂಗ್ ಇನ್ ಟು ಸ್ಪೇಷಿಯಲ್ ಡಿಸೈನ್, AR VR ಎಲ್ಲ. ಆರ್ ಇದನ್ ಈಗ ಲೆಟ್ಸ್ ಸೇ ಟೈಪಿಂಗ್ ಹೋಯ್ತು, ಟ್ಯಾಪಿಂಗ್ ಹೋಯ್ತು, ಟಚ್ ಉಂಟು ಇನ್ನು ಸ್ವಲ್ಪ ಟಚ್ ಫೀಲ್ ಎಲ್ಲ ಉಂಟು, ಟೈಪಿಂಗ್ ಟ್ಯಾಪಿಂಗ್ ಇದೆಲ್ಲ ಹೋಯ್ತು ಕಾಲ. ಸೊ ನೆಕ್ಸ್ಟ್ ಏನಾಗಿರ್ಬೋದು, ಈಗ ಮೆಟಾದವರು ಲೆಟ್ಸ್ ಸೇ ಜೆಸ್ಚರ್ಸ್ ತರ್ತಿದ್ದಾರೆ, ಇಲ್ಲಿಗೆ ಒಂದು ಬ್ಯಾಂಡ್ ಹಾಕಿ ಹ್ಯಾಂಡ್ ಮೂವ್ಮೆಂಟ್ಸ್ ಅಲ್ಲಿ ಕ್ಲಿಪ್ಸ್ ಅಲ್ಲಿ. ಯಾಕಂದ್ರೆ ಮೊದಲೇನಾಯ್ತಂದ್ರೆ ಇದು ನಮ್ಮ VR ಸೆಟ್ ತಂದ್ರು iOS ಅವರು ವಿಷನ್ ಪ್ರೋ, ಅಲ್ಲಿ ಏನಾಯ್ತಂದ್ರೆ ರೋಡ್ ಸೈಡ್ ಕೂತ್ಕೊಂಡು ಹೀಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ತುಂಬಾ ವಿಯರ್ಡ್ ಆಗಿ ಹೋಯ್ತು. ಸೊ ಇದು ಮೆಟಾದವ್ರು ಏನ್ ಮಾಡಿದ್ರೆ ಬ್ಯಾಂಡ್ ತಂದ್ರು, ಸೊ ಹೀಗೆ ಕೂತು ಹೀಗೆ ಮಾಡ್ತಾ ಯು ಕ್ಯಾನ್ ಸಾಲ್ವ್ ಮೋಸ್ಟ್ ಆಫ್ ಥಿಂಗ್ಸ್. ಅಗೇನ್ ಇಟ್ಸ್ ಎಕ್ಸ್ಪೀರಿಯನ್ಸ್. ಸೊ ಇದನ್ನೆಲ್ಲ ಹೇಗೆ ಮಾಡ್ಬೋದು, ದಿಸ್ ಟ್ರೆಂಡ್ ವಿಲ್ ಮೇ ಬಿ ಇಯರ್ ಎಂಡ್ ಅಲ್ಲಿ ಇದೊಂದು ಸಾಲ್ವ್ ಆಗ್ಬೋದು. ಒನ್ ಮೋರ್ ವೇ ಮೈಟ್ ಬಿ AI ಕೋ-ಪೈಲಟ್ಸ್. ತುಂಬಾ ಈಗ ನೋಡಿರ್ಬೋದು, ಈಗ ನಮ್ಮ ವಿಂಡೋಸ್ ಅಲ್ಲಿ ಕೋ-ಪೈಲಟ್ ಉಂಟಲ್ಲ. ಸೊ ವಾಟ್ ಈಸ್ ವಿಂಡೋಸ್ ಕೋ-ಪೈಲಟ್? ಇಟ್ಸ್ ನಾಟ್ ರನ್ನಿಂಗ್ ಆನ್ ಅ ಕ್ಲೌಡ್ ಆರ್ ಸಮಥಿಂಗ್, ಇಟ್ಸ್ ರನ್ನಿಂಗ್ ಆನ್ ಯು ಸಿಸ್ಟಮ್ ಅಲ್ಲಿ. ಸೊ ಎಂಡ್ ಆಫ್ ದ ಡೇ ನೀವು ಎಂತ ಮಾಡಿದ್ರು ಸರ್, ನೀವೇನೋ ಒಂದು ವರ್ಕ್ ಎಲ್ಲಿಯೋ ಅರ್ಜೆಂಟ್ ಅಲ್ಲಿ ಬಿಟ್ಟು ಹೋದ್ರಿ, ವಾಪಸ್ ಬರುವಾಗ ಇಟ್ ವಿಲ್ ಟೆಲ್ ಯು ವೇರ್ ಯು ಹ್ಯಾವ್ ಲೆಫ್ಟ್ ಅಂಡ್ ವಾಟ್ ಯು ನೀಡ್ ಟು ಡೂ. ಸೊ ಈ ತರದೆಲ್ಲ ಇನೋವೇಷನ್ಸ್ ಈ ಇಯರ್ ಆಲ್ರೆಡಿ ಆಗಿದೆ, ಆಗಿಲ್ಲ ಅಂತಲ್ಲ, ಬಟ್ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಆಗ್ತದೆ. ಅಂಡ್ ಎಲ್ಲಿ ಹೊಸ ಏನಾದ್ರು ಈಗ ಆಲ್ರೆಡಿ ಹೂ ಆರ್ ಇನ್ ಟು ಡಿಸೈನ್ ಫೀಲ್ಡ್ ಯಾರಾದ್ರೂ ಈಗ ಮಾಡ್ತಿದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್, ಯು ನೀಡ್ ಟು ಗೆಟ್ ಇನ್ ಟು ಸ್ಪೆಷಲ್ ಡಿಸೈನ್. ಮೇ ಬಿ ಅದಕ್ಕೆ ಟೂಲ್ಸ್ ಈಗ ಸದ್ಯಕ್ಕೆ ಈಗ ವಿಷನ್ ಪ್ರೋ ಇದು ಮಾಡೋದಾದ್ರೆ macOS ನವರದೊಂದು ಟೂಲ್ ಉಂಟು, ಐ ಕಾಂಟ್ ರೀಕಾಲ್. ಗೂಗಲ್ ನವರದು Android XR ಅಂತ, ಆಮೇಲೆ ಮೆಟಾದವರದು ಒಂದು ಟೂಲ್ ಉಂಟು. ಇದನ್ನ ಯೂಸ್ ಮಾಡಿ ನಿಮಗೆ ಬೇಸಿಕ್ ಕೆಲವು ಟೂಲ್ಸ್ ಮಾಡ್ಬೋದು. ಸ್ಪ್ಲೈನ್ ಉಂಟು, ಸ್ಪ್ಲೈನ್ ಅಲ್ಲಿ 3D ಡಿಸೈನ್ಸ್ ಎಲ್ಲ ಮಾಡಿ ಎಕ್ಸ್ಪೋರ್ಟ್ ಮಾಡಿ ನಿಮ್ಮ ಫಿಗ್ಮಾಕ್ಕೆ ಹಾಕಿದ್ರು. ಫಿಗ್ಮಾ ಇಸ್ ಟೋಟಲಿ 2D, but you can do 3D assets. ಸ್ವಲ್ಪ ಹೆವಿ ಆಗ್ತದೆ. Okay, awesome. Yeah, thank you so much for a wonderful explanation, Ashay. So guys,
ಈ ಡಿಸೈನಿಂಗ್ ಬಗ್ಗೆ ಮಾತಾಡಬೇಕು ಅಂತಿದ್ರೆ ಹಲವಾರು ಮಾತಾಡ್ಲಿಕ್ಕಿದೆ. ಅಂಡ್ ನಿಮ್ಗೆ ಏನಾದ್ರೂ ಫರ್ದರ್ ಏನಾದ್ರೂ ಕ್ಲಾರಿಫಿಕೇಶನ್ಸ್ ಬೇಕು ಅಂತಿದ್ರೆ ಜಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮೀ ಅಂಡ್ ಆಶೈ ಕ್ಯಾನ್ ಕಮ್ ಇನ್ ಅ ಲೈವ್ ಸ್ಟ್ರೀಮ್ ಅಂಡ್ ಡಿಸ್ಕಸ್ ಫರ್ದರ್, ಬಿಕಾಸ್ ಇದೊಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಗೆ ಎಲ್ಲ ವಿಷಯವನ್ನು ಹೇಳಕ್ಕಾಗೋದಿಲ್ಲ, ಇಟ್ ವಿಲ್ ಗೋ ಟೂ ಮಚ್ ಲೆಂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ವಿ ಕ್ಯಾನ್ ಕಮ್ ಇನ್ ಅ 2 hours ಲೈವ್ ಸ್ಟ್ರೀಮ್ ಅಂಡ್ ಡಿಸ್ಕಸ್ ಅಬೌಟ್ ಡೆಪ್ತ್ ಅಬೌಟ್ AI ಅಂಡ್ ಹೈರಿಂಗ್ ಸ್ಟ್ರೀಮ್ ಹೇಗೆ ನಡೀತಾ ಇದೆ ಅಂಡ್ ಎನಿಥಿಂಗ್ ಎಲ್ಸ್. ಸೊ ಕಮಿಂಗ್ ಟು ಮೈ ಲಾಸ್ಟ್ ಕ್ವಶನ್ ಆಶೈ, ಅಸ್ಯೂಮ್ ಈಗ ಒಂದು ಬಡ್ಡಿಂಗ್ ಫೆಲೋ ಕಲಿತಿದ್ದಾರೆ ಡಿಸೈನಿಂಗ್ ಅನ್ನು. ಸೊ ನೀವು ಅವರಿಗೆ ಕೊಡುವಂತ ರೋಡ್ ಮ್ಯಾಪ್ ಹೇಗಿರುತ್ತೆ? ಅದರ ಜೊತೆಗೆ ಐ ನೋ ಯು ಆರ್ ಇನ್ ಟು ಹೈರಿಂಗ್ ಆಲ್ಸೋ ಇನ್ ಯುವರ್ ಕಂಪನಿ. ಸೊ ನಾಳೆ ನೀವೊಂದು 2026 ಅಲ್ಲಿ ಒಂದು ಡಿಸೈನರ್ ಅನ್ನು ಹೈರ್ ಮಾಡಬೇಕು ಅಂತಿದ್ರೆ ಯಾವುದೆಲ್ಲ ಸ್ಕಿಲ್ಸ್ ನೀವು ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಕಡೆಯಿಂದ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸೊ ದಟ್ ನಮ್ಮ ಆಡಿಯನ್ಸ್ಗೆ ಅದೇ ರೀತಿ ಪ್ರಿಪೇರ್ ಆಗ್ಬೋದು ಫಾರ್ ದ ಫರ್ದರ್ ಇಂಟರ್ವ್ಯೂಸ್. ಓಕೆ, ಸೊ ಇನಿಷಿಯಲಿ ಲೆಟ್ಸ್ ಸೇ ದೇರ್ ಇಸ್ ಓನ್ಲಿ ಲೈಕ್ UX ಅಂತ ತಗೊಂಡ್ರೆ, ನಾನು ಇದಕ್ಕೆ ಹೇಳಿದಾಗಿಂತ ಮುಂಚೆ ದೇರ್ ಇಸ್ ಒನ್ ಥಿಂಗ್ ಐ ನೀಡ್ ಟು ಸೇ, ವಾಟ್ ಯು ವಿಲ್ ಎಂಡ್ ಗೋಲ್ ಏನಂತ. ಒಂದು ತಕ್ಕಡಿ ತಗೊಂಡ್ರೆ ಒಂದು ಸೈಡಲ್ಲಿ ಬಿಸ್ನೆಸ್ ನೀಡ್ಸ್, ಇನ್ನೊಂದು ಸೈಡಲ್ಲಿ ಯೂಸ್ ಕೇಸಸ್, ಇದು ಎರಡು ಇರ್ತದೆ. ಈಗ ಯೂಸರ್, ಸೊ ಇದನ್ನು ಬ್ಯಾಲೆನ್ಸ್ ಮಾಡೋದೇ UX. ಮಧ್ಯದಲ್ಲಿರುತ್ತೆ ಯೂಸರ್ ಸೆಂಟ್ರಿಕ್ ಫೋಕಸ್ ಆಗಿ ಮಾಡೋದು. ಸೊ ಇದು ನಮ್ಮ ಎಂಡ್ ಗೋಲ್. ಸೊ ಈಗ ಒಬ್ಬ ಫ್ರೆಶರ್ ಯಾರಾದರೂ ಎಂಟರ್ ಆಗಬೇಕಾದ್ರೆ ನಮ್ಮ ಡಿಸೈನ್ ಫೀಲ್ಡಿಗೆ, ನಾಟ್ ನೆಸೆಸರಿ ಡಿಸೈನ್ ಗೊತ್ತಿರಬೇಕು. ನಾನು ಡಿಸೈನ್ ಬ್ಯಾಕ್ಗ್ರೌಂಡ್ ಇಂದ ಬರಲಿಲ್ಲ, ನನಗೆ ಅಷ್ಟು ನಾಲೆಜ್ ಇಲ್ಲ, ನನಗೆ ಆರ್ಟ್ ಬರೋದಿಲ್ಲ, ಆ ಕಾನ್ಸೆಪ್ಟ್ ನನಗೆ ಆರ್ಟ್ ಬರೋದಿಲ್ಲ, ಐ ಆಮ್ ನಾಟ್ ಇನ್ ಟು ಆರ್ಟ್ ಅಂದರೆ ಮೊದಲಿದ್ದು ಡಿಸೈನರ್ಸ್ ಎಲ್ಲ ಈಗ ನಾವು ಅರೌಂಡ್ 15-20 years ಬ್ಯಾಕ್ ನೋಡಿದ್ರೆ ದೇ ಡಿ ನಾಟ್ ಹ್ಯಾವ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ದೇ ಕೇಮ್ ಫ್ರಮ್ ಬ್ಯಾಚುಲರ್ ಆಫ್ ಆರ್ಟ್ಸ್, ವಿಜುವಲ್ ಡಿಸೈನ್. ಅಡೋಬಲ್ಲಿ ತುಂಬಾ ಸೀನಿಯರ್ಸ್ ಎಲ್ಲ ವರ್ಕ್ ಮಾಡೋರೆಲ್ಲ ಈ ಫೀಲ್ಡ್ ಇಂದ ಬಂದವರು. ಗ್ರಾಜುಯಲಿ ದೇ ಲರ್ನ್ ಫ್ರಂಟ್ ಎಂಡ್ ಮಾಡಿ UI ಗೆಲ್ಲ ಬಂದಿದೆ. ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಂಟ್ ಎಂಡ್ ಸಹ ನಮ್ಗೆ UI ಸ್ವಲ್ಪ ಆಗ ಅಂದ್ರೆ ಹಳೆಯೊಬ್ಬರಿಗೆ ಸ್ವಲ್ಪ ಕಷ್ಟ ಇತ್ತು. ಈಗ ನಮಗೆ ಟೆಕ್ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಹಾಗಾಗಿ ಸೀದಾ UI ಗೆ. ಆಸ್ ಅ ಫ್ರೆಶರ್, ಲೆಟ್ಸ್ ಸೇ ಹೂ ಹ್ಯಾಸ್ ಜಸ್ಟ್ ಡನ್ ದೇರ್ 12th ಮೇಬಿ, ಈ ತರ ತಗೊಂಡ್ರೆ ಸಹ ದೇರ್ ಆರ್ ಪ್ರೋಗ್ರಾಮ್ಸ್ ಲೈಕ್ BDES of designing. Or if you're getting into engineering, there is something called as computer engineering and design. I think Sayadri has it, Bangalore ಅಲ್ಲಿ. Kandu colleges, ನನ್ನ cousin ಮಾಡ್ತಿದ್ದಾನೆ. These two. ಆಮೇಲೆ then you can, there are lot of certification boot camps, ಸುಮಾರು courses ಉಂಟು. Then we have what do you say, ನಮ್ಮ ಮೇನ್ ಸ್ಕಿಲ್ಸ್ ನಿಮಗೆ ಲರ್ನ್ ಮಾಡಬೇಕಾದ್ರೆ ಇನಿಷಿಯಲಿ, ದಟ್ ಈಸ್ ಯೂಟ್ಯೂಬ್. Okay, that's how we all learned. Yeah. ಸೊ ಯಾವುದೇ ಇದಕ್ಕೂ ಸಹ ಎಂಟ್ರಿ ಆಗಬೇಕಾದ್ರೆ ನಿಮಗೆ ಲೈಕ್ ಎಂಟರ್ ಆದಮೇಲೆ ಇದೆಲ್ಲ ಯಾವ್ದಾದ್ರು ಒಂದು ಪಿಕ್ ಮಾಡಿ, ಲೈಕ್ ಇಟ್ಸ್ ಅಪ್ ಟು ಯು ವಾಟ್ ಯು ವಾಂಟ್ ಟು ಡು. ಲೈಕ್ ಕೆಲವರಿಗೆ 12th ಆದಮೇಲೆ ಏನಾದ್ರು ಡಿಗ್ರಿ ಮಾಡಲೇಬೇಕು, ಸೊ ಅದಕ್ಕೆ BTech ಮಾಡ್ಬೋದು. ಅಥವಾ ಮತ್ತೆ ನಿಮಗೆ ಸ್ವಲ್ಪ BTech ಆದಮೇಲೆ ಏನು ಮಾಡೋದು, ನನಗೆ MDes ಉಂಟು, ಮಾಸ್ಟರ್ಸ್ ಇನ್ ಡಿಸೈನ್ ಮಾಡ್ಬೋದು, ಕೋರ್ ಫೋಕಸ್ಡ್ ಆನ್ ಡಿಸೈನಿಂಗ್. ನಿಮಗೆ PhD ಸಹ ಉಂಟು ಈಗ ಇರೋದು. ಮತ್ತೆ ನಿಮಗೆ ಇನ್ನು ಸ್ವಲ್ಪ ಇಲ್ಲಿ ನಂಗೆ IIT ಅಲ್ಲಿ ಸಹ ಉಂಟು, IIT ಬ್ಯಾಂಗ್ಳೂರಲ್ಲಿ UX ಕೋರ್ಸ್ ಉಂಟು, ಹ್ಯೂಮನ್ ಸೆಂಟರ್ಡ್ ಡಿಸೈನ್ ಅಂತಲೇ ಕೋರ್ಸೇ ಉಂಟು. IIT ಮುಂಬೈಯಲ್ಲಿ ಉಂಟು, ಡೆಲ್ಲಿಯಲ್ಲಿ ಉಂಟು, ಎಲ್ಲ ಕಡೆ ಸುಮಾರು ಕೋರ್ಸಸ್ ಉಂಟು. ಸೊ ವಾಟ್ ಈಸ್ ಅ ರೋಡ್ ಮ್ಯಾಪ್ ದಟ್ ಐ ವುಡ್ ಸೇ ಫಾರ್ ಸಮ್ವನ್? ಫಸ್ಟ್ ಥಿಂಗ್ ಫಾರ್ ಎನಿವನ್ ಇಸ್ ಟು ಬಿಲ್ಡ್ ಅ ಕೇಸ್ ಸ್ಟಡಿ. ಕೇಸ್ ಸ್ಟಡಿ ಇಲ್ಲದೆ ನಿಮಗೆ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಯಾವ ಮಾರ್ಕೆಟ್ ಎಂಟರ್ ಮಾಡ್ಲಿಕ್ಕೆ, ಯಾವ ಫ್ರೀಲಾನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಏನ್ ಮಾಡ್ಲಿಕ್ಕೆ ಕೇಸ್ ಸ್ಟಡಿ ಬೇಕೇ ಬೇಕು. ವಾಟ್ ಇಸ್ ಕೇಸ್ ಸ್ಟಡಿ? ನಾನು ಆಗ ಹೇಳಿದಾಗೆ ಸೇಮ್ ಡಿಸೈನ್ ಬರುತ್ತೆ: ಡಿಫೈನ್, ಅಂಡರ್ಸ್ಟ್ಯಾಂಡ್, ಎಂಪತಿ, ಐಡಿಯೇಟ್, ಟೆಸ್ಟ್, ಮತ್ತೆ ಐಡಿಯೇಟ್, ಟೆಸ್ಟ್. ಹೇಗೆ ಇಟ್ ವಿಲ್ ಬಿ ಅಜೈಲ್ ಪ್ರಾಸೆಸ್. ನಿಮಗೆ ಹೋದಾಗೆ ಡಿಸೈನ್ ಇಟರೇಷನ್ಸ್ ಆಗ್ತಾ ಇರ್ತದೆ ಡಿಸೈನ್ ಅಲ್ಲಿ. ಸೊ ಗೆಟ್ ಅ ಪ್ರಾಬ್ಲಮ್, ನಿಮ್ಮ ಸೊಲ್ಯೂಷನ್ ಏನು ಅದಕ್ಕೆ, ನಿಮ್ಮ ಸೊಲ್ಯೂಷನ್ ಏನು, ಆಮೇಲೆ ಡಿಸೈನ್ ಏನು, ನಿಮ್ಮ ಹೇಗೆ ಅದನ್ನು ಡಿಸೈನ್ ಅಲ್ಲಿ ಸಾಲ್ವ್ ಮಾಡ್ತಿದ್ದೀರಾ, ಆಮೇಲೆ ಅದನ್ನೊಂದು ಚಂದದಲ್ಲಿ ಫಾರ್ಮ್ಯಾಟ್ ಮಾಡಿ ಒಂದು ಚಂದ ಶೋಕೇಸ್ ಮಾಡೋದು ಅಂತ UX ಕೇಸ್ ಸ್ಟಡಿ. ಇಷ್ಟನ್ನೊಂದು ರೆಡಿ ಇಟ್ಕೊಳ್ಬೇಕು ನೀವು. ಮಾಡಿ ಯು ಹ್ಯಾವ್ ಟು ಪೋಸ್ಟ್ ಇಟ್ ಸಮ್ವೇರ್. ಪೋಸ್ಟ್ ಇಟ್ ಅಂದರೆ ಐ ಮೀನ್ ಯು ಕ್ಯಾನ್ ಪೋರ್ಟ್ಫೋಲಿಯೋ ಅಂತ ಹೇಳಿ, ಪೋರ್ಟ್ಫೋಲಿಯೋ ಶೋಕೇಸ್ ಯು ಕ್ಯಾನ್ ಡೂ. ಐಡಿ ನೀವು ಬಿಹಾನ್ಸ್, ಆ ಟೈಮಲ್ಲಿ ಬಿಹಾನ್ಸ್ ಮಾಡ್ಬೋದು, ಡ್ರಿಬಲ್ ಉಂಟು, ಡ್ರಿಬಲ್ ಎಲ್ಲ 1 ಪೇಜರ್. ಇನ್ ಡೆಪ್ತ್ ಆಗಿ ನೀವು ಮಾಡಿದ್ರೆ ಫ್ರೀ ಆಗಿ ಬಿಹಾನ್ಸ್ ಉಂಟು, ಬಿಹಾನ್ಸಲ್ಲಿ ಮಾಡ್ಬೋದು. ನಿಮ್ದು ಓನ್ ಪೋರ್ಟ್ಫೋಲಿಯೋ ಮಾಡೋದಾದ್ರೆ ವೆಬ್ ಫ್ಲೋ ಉಂಟು, ಫ್ರೇಮರ್ ಉಂಟು. ಸಿಂಪಲ್ ಆಗಿ ಆಲ್ರೆಡಿ ಟೆಂಪ್ಲೇಟ್ಸ್ ಇರ್ತದೆ, ಅಲ್ಲಿಗೆ ನಿಮ್ಮ ಕೇಸ್ ಸ್ಟಡೀಸ್ ಹಾಕಿಕೊಂಡು ಹೋಗುದು. ಒಂದೆರಡು ಕೇಸ್ ಸ್ಟಡೀಸ್ ರೆಡಿ ಇದ್ರೆ ನಿಮ್ಮ ಕೈಯಲ್ಲಿದ್ರೆ ನಿಮಗೆ ಒಂದು ನಾನೇ ಬಲ ಇದ್ದಾಗ, ಅಂದ್ರೆ ನಾನು ರೆಡಿ ಇದ್ದಾನೆ ಅಂತ.
ಮತ್ತೆ ಒಂದು ಕೆಲವು ಯು ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕೆಲವು ಬ್ರಷ್ ಅಪ್ ಮಾಡಿರೋದು. ಈಗ ಯು ಎಕ್ಸ್ ಅಲ್ಲಿ ಸುಮಾರು ಟರ್ಮ್ಸ್ ಉಂಟು. ಯಾಕಂದ್ರೆ ನಿಮಗೆ ಇಟ್ಸ್ ಆಲ್ವೇಸ್ ಅಬೌಟ್ ನೀವು ಒಂದು ಇಂಟರ್ವ್ಯೂಗೆ ಹೋಗುದು ಏನಾದ್ರು ಆದ್ರು ಅಥವಾ ಒಂದು ಕ್ಲೈಂಟ್ ಮೀಟಿಂಗ್ಗೆ ಹೋಗುವಾಗ ಒಂದು ಕೆಲವು ಯು ಎಕ್ಸ್ ಟರ್ಮ್ಸ್ ಇರ್ತದೆ. ನಿಮಗೆ ರೆಡಿ ಇದ್ರೆ ನಮ್ಮ ಆಪೋಸಿಟ್ ಇರೋರಿಗೆ ಒಂದು ಗೊತ್ತಿತ್ತು, ಇವನಿಗೆ ಏನೋ ಒಂದು ಗೊತ್ತು, ಜಾಸ್ತಿ ಏನು ಗೊತ್ತಿರ್ಬೇಕು ಅಂತ ಇಲ್ಲ, ಒಂದು ಬೇಸಿಕ್ ಇದೆ. ಅಗೇನ್ ಡಿಸೈನ್ ಪ್ರೊಸೆಸ್ ಒಳಗಡೆ ಸುಮಾರು ಉಂಟು. ನಾನು ಎಂಪತಿ ಏನಂತ ಡೆಪ್ತ್ ಆಗಿ ಹೋದ್ರೆ ನಿಮಗೆ ಯು ಎಕ್ಸ್ ಬೋರ್ಡ್ಸ್ ಅಂತ ಒಂದು ಇದುಂಟು ಕಾನ್ಸೆಪ್ಟ್ಸ್. ಆ ಬೋರ್ಡ್ಸ್ ಅಲ್ಲಿ ನಿಮಗೆ ಒಂದು 20-25 ಸಬ್ ಕಾನ್ಸೆಪ್ಟ್ಸ್ ಹೇಗೆ ಒಂದು ಪ್ರಾಬ್ಲಮ್ ಅನ್ನು ಟ್ಯಾಕಲ್ ಮಾಡ್ಬೋದು. ಈಗ ಕಾರ್ಡ್ ಸಾರ್ಟಿಂಗ್ ಆಗಿರ್ಬೋದು ಅಥವಾ ವೆನ್ ಡಯಾಗ್ರಾಮ್ ಯೂಸ್ ಮಾಡಿ ಆರ್ ಎಲ್ಸ್ ಸ್ವಾಟ್ ಅನಾಲಿಸಿಸ್, ಈ ತರ ಒಂದು ಸುಮಾರು ಉಂಟು. ಪಿಕ್ ಮಾಡ್ಕೊಂಡು ಹೋದ್ರೆ ಒಂದೊಂದು ಟಾಪಿಕ್ ಒಂದೊಂದು ದಿನ ಬೇಕು. ಓಕೆ, ಕೇಸ್ ಸ್ಟಡಿಯಲ್ಲಿ ನೀವು ಎಲ್ಲ ತೋರಿಸ್ಬೇಕು ಅಂತಿಲ್ಲ. ಕೇಸ್ ಸ್ಟಡಿಯಲ್ಲಿ ಒಂದು 3-4 ಫಂಡಮೆಂಟಲ್ ಸ್ಟ್ರಾಂಗ್ ಇದ್ರೆ ಸಾಕು. ಒಂದು 3-4 ತೋರಿಸಿ. ಲೈಕ್ ಕಸ್ಟಮರ್ ಜರ್ನಿ ಮ್ಯಾಪ್ ಹೇಗಿರ್ಬೋದು, ಈ ಆಪ್ ಯೂಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಹೇಗೆ ವ್ಯಾಲಿಡೇಟ್ ಹೇಗೆ ಮಾಡ್ತೇವೆ ಒಂದು ಯೂಸರ್ ಅನ್ನು, ಈ ತರ ತೋರಿಸಿದ್ರೆ ಆಯ್ತು. ದೆನ್ ಒನ್ಸ್ ನಿಮ್ಮ ಪೋರ್ಟ್ಫೋಲಿಯೋ ರೆಡಿ ಆದ್ಮೇಲೆ ದೆನ್ ಇಟ್ ಇಸ್ ಶೋಕೇಸಿಂಗ್. ಲಿಂಕ್ಡ್ಇನ್, ರೆಡ್ಡಿಟ್, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 5 ಪೋಸ್ಟ್ ಮಾಡೋದು, ಇದು ನನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗಿತ್ತು, ಇದು ನನ್ನ ಸೊಲ್ಯೂಷನ್. ಸಿಂಪಲ್ ವೇ. ನಾವು ಇದೊಂದು ಪ್ರಾಬ್ಲಮ್ ಇತ್ತು, ಲಿಂಕ್ಡ್ಇನ್ ಇಸ್ ದ ಬೆಸ್ಟ್ ವೇ. ಲಿಂಕ್ಡ್ಇನ್ ಹಾಕೊಂಡು ಯಾರಾದ್ರೂ ಒಂದು ಕಮೆಂಟ್ ಮಾಡ್ತಾರೆ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಇದು ಟಚ್ ಪಾಯಿಂಟ್ ಮಾಡಿದ್ದು. ಬೆಸ್ಟ್ ಸೊಲ್ಯೂಷನ್ಸ್ ಯಾವ್ದು ಗೊತ್ತುಂಟ? ನಮ್ಮ ಸರೌಂಡಿಂಗ್ಸ್ ಅಲ್ಲಿರೋ ಪ್ರಾಬ್ಲಮ್ಸ್ ಅಂತ ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡುದು. ಪೀಪಲ್ ಅದನ್ನು ಜನರಲ್ ಆಗಿ ಹುಡುಕ್ತಾರೆ. ನಾನು ಡೆಲಿವರಿ ಆಪ್ ಇದು ಮಾಡ್ತೇನೆ, ಬೇಕಾದಷ್ಟು ಆಗಿದೆ. ಈಗ ಮ್ಯಾಂಗ್ಳೂರಲ್ಲಿ ಲೆಟ್ಸ್ ಸೇ ಯು ಸಾಲ್ವ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ ಒಂದು ಟಾಪಿಕ್. ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಒಂದು ಹೊಸ ವೇ ಅಲ್ಲಿ ಸಾಲ್ವ್ ಮಾಡ್ಬೋದು. ಮ್ಯಾಂಗ್ಳೂರಲ್ಲಿ ಸುಮಾರು ಚಾಲೆಂಜಸ್ ಉಂಟು. ಟೇಕ್ ಎನಿ ಒನ್. ಈಗ ಹಾಕಿದ್ರೆ ದೇರ್ ಆರ್ ಪೀಪಲ್ ಇನ್, ನನಗೆ ಕಾಂಟ್ಯಾಕ್ಟ್ ಅಲ್ಲಿರೋ ಕೆಲವರು ಇದ್ದಾರೆ ಮ್ಯಾಂಗ್ಳೂರಲ್ಲಿ, ಲಿಂಕ್ಡ್ಇನ್ ಅಲ್ಲಿ ಹಾಕ್ತಾರೆ ನಾರ್ಮಲ್ ಚಾಲೆಂಜಸ್. ನೀವೇನೋ ಒಂದು ಹೀಗೆ ಹೋಗ್ತಿದ್ರಿ, ಎಲ್ಲಿ ಒಂದು ರೋಡಲ್ಲಿ ಹೋಗುವಾಗ ಏನೋ ಒಂದು ಸಣ್ಣ ಚಾಲೆಂಜ್ ನೋಡಿದ್ರಿ, how it can be solved through mobile app or something. ಒಂದು ಫೋಟೋ ತೆಗೆದು ಇದನ್ನು ಹೀಗೆ ಮಾಡ್ಬೋದು, ಯೂಸರ್ಗೆ ಸಾಲ್ವ್ ಮಾಡ್ಬೋದು. ಈ ಥರ ಎಲ್ಲ ನೀವು ಥಿಂಕ್ ಮಾಡಿ ಅದೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗಿ ಲಿಂಕ್ಡ್ಇನ್ ಅಲ್ಲಿ ಪೋರ್ಟ್ಫೋಲಿಯೋ ಬೇಕು ಅಂತ ಇಲ್ಲ, ನಿಮ್ದು ಏನೋ ಒಂದು ತಲೆಯಲ್ಲಿ ಬಂತು, ಇದೊಂದು ಪ್ರಾಬ್ಲಮ್ ನನಗೆ ಹೀಗೆ ಸಾಲ್ವ್ ಮಾಡ್ಬೋದು, ಒಂದು ತಪ್ಪ ಬರ್ದು ಹಾಕೋದು. ದಟ್ ಈಸ್ ವೇರ್ ಯು ವಿಲ್ ಗೆಟ್ ಇನ್ ಟು ಪೀಪಲ್ ವಿಲ್ ಕಾಂಟ್ಯಾಕ್ಟ್, ನೆಟ್ವರ್ಕಿಂಗ್ ಆಗ್ತದೆ, ಜಾಬ್ ಸಿಕ್ಕೋ ಚಾನ್ಸಸ್ ಇರ್ತದೆ. ಸೊ ಒನ್ಸ್ ಇಸ್ ಇಸ್ ಡನ್, ಈಗ ಇಂಟರ್ವ್ಯೂ ಪ್ರೊಸೆಸ್ ಲೆಟ್ಸ್ ಈಗ ಎಲ್ಲ ಕೋರ್ಸ್ ಎಲ್ಲ ಆಯ್ತು, ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ರಿ, ಬೂಟ್ ಕ್ಯಾಂಪ್ ಅದೆಲ್ಲ ಜಾಯಿನ್ ಆದ್ರಿ, ರೆಡಿ ಫಾರ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಹೋಗುವಾಗ ಇಂಟರ್ವ್ಯೂ ಅಲ್ಲಿ ಈಗದ ಪ್ರಾಸೆಸಸ್ ಮೊದ್ಲೇನ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ದು ವಾಕ್ ಥ್ರೂ ಇರ್ತದೆ. ಯೂಶಲಿ ಕೇಸ್ ಸ್ಟಡಿ ವಾಕ್ ಥ್ರೂ, ಏನ್ ಮಾಡಿದ್ರಿ ಕೇಸ್ ಸ್ಟಡಿ ಅದು ವಾಕ್ ಥ್ರೂ ಇರ್ತದೆ, ಏನ್ ಮಾಡಿ ಎಲ್ಲ ಹೇಳಿ ಪ್ರಾಸೆಸಸ್ ಎಲ್ಲ. ದೆನ್ ದೇರ್ ವುಡ್ ಬಿ ವೈಟ್ ಬೋರ್ಡ್, ಅಗೇನ್ ಒಂದು ಚಾಲೆಂಜ್ ಕೊಡ್ತಾರೆ ಸಾಲ್ವ್ ಮಾಡ್ಲಿಕ್ಕೆ ಹೊಸ ವೇಸ್ ಅಲ್ಲಿ, ಅವರು ಇನ್ವಾಲ್ವ್ ಆಗ್ತಾರೆ ನಿಮ್ಮೊಟ್ಟಿಗೆ. ದೆನ್ ದೇರ್ ಇಸ್ ಡಿಸೈನ್ ಕ್ರಿಟಿಕ್ಸ್ ಅಂತ ಹೇಳ್ತಾರೆ, ಡಿಸೈನ್ ಕ್ರಿಟಿಕ್ಸ್ ಪ್ರಾಸೆಸ್, ಅದೊಂದು ಡಿಸೈನ್ ಪ್ರಾಸೆಸ್. ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ನಿಮ್ದೇ ಕೇಸ್ ಸ್ಟಡಿ ಇರ್ಬೋದು, ಅದರಲ್ಲಿ ಒಂದು ಹೊಸ ಪ್ರಾಬ್ಲಮ್ ಅವರೇ ತರ್ತಾರೆ. ಅದರ ಬೇಸಿಸ್ ಮೇಲೆ ನೀವು ಆನ್ಸರ್ ಮಾಡ್ತೀರಿ. ಅದರ ಬೇಸಿಸ್ ಅಲ್ಲಿ ವಿ ಅಲಾಂಗ್ ವಿತ್ ಇಂಟರ್ವ್ಯೂಯರ್ ನಾವಿಬ್ರು ಡಿಸ್ಕಸ್ ಮಾಡಿ ಒಂದು ಸೊಲ್ಯೂಷನ್. Interviewer also will join with you. But it's not like interviewer, he will join along with you to solve. He wants to see team ಒಟ್ಟಿಗೆ ಹೇಗೆ ನಾವು ವರ್ಕ್ ಮಾಡ್ತೀವಿ. ನೈಸ್ ದಟ್ಸ್ an interesting thing. ಬೇರೆಲ್ಲೂ ಕಾಣದಂತ ಒಂದು ವಿಷಯ ಅದು. ಅದು ಗೊತ್ತಿರೋದಿಲ್ಲ. ಡಿಸೈನ್ ಕ್ರಿಟಿಕ್ಸ್ ಸಣ್ಣ ಕಂಪನೀಸ್ ಅಲ್ಲಿ ಮಾಡೋದಿಲ್ಲ, ಬಟ್ ಒಂದು ಸ್ವಲ್ಪ ಮೇಕ್ ಸೆನ್ಸ್. ಆಗ ಇಂಟರ್ವ್ಯೂವರ್ಸ್ ಆಗ್ತದೆ, ಓಕೆ ಹಿ ಇಸ್ ಅ ವೆರಿ ಗುಡ್ ಪರ್ಸನ್, ನಮ್ಮೊಟ್ಟಿಗೆ ಜೆಲ್ ಆಗ್ತಾನೆ. ಅದು ಮೇನ್ ಇಂಪಾರ್ಟೆಂಟ್ when you're working in a team. Absolutely. So that is one way. ಮತ್ತೆ ಅದೇ ಬೇಸಿಕಲಿ ಇದೇ ಆಗುದು ಅಂತ ವಾಕ್ ಥ್ರೂ ಕೇಳೋದು ಎಲ್ಲ ಕಡೆ. ಇಲ್ಲದ್ರೆ ಕೆಲವು ಕಂಪನೀಸ್ ಅಲ್ಲಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದು UI ಮಾಡಿ, ಆಯ್ತು ಸಿಂಪಲ್ ಒಂದು 6 ಹೇಗೆ ಒಂದು UI ಮಾಡಿ ಅಷ್ಟೇ. ಅದು ಸ್ವಲ್ಪ ಸ್ಮಾಲರ್ ಕಂಪನೀಸ್ ಅಲ್ಲಿ ಅದು ಮಾಡ್ತಾರೆ. ಸ್ಟಾರ್ಟ್ಅಪ್ಸ್ ಅಲ್ಲೆಲ್ಲ ಈಗ ಅದೇ ನಾನು ಹೇಳಿದಾಗೆ ಅವ್ರದ್ದೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇರ್ತದೆ, ಹೇಗೆ ನೀನು ಸಾಲ್ವ್ ಮಾಡ್ತೀವಿ. ಓಕೆ, ಆಸಮ್. ಸೊ ನೀವು ಕೂಡ ಯಾರಾಗ ಇಂಟರ್ವ್ಯೂ ಮಾಡೋದಿದ್ರೆ ಇಷ್ಟೇ ನೋಡೋದು? I would give a problem statement itself. ನನ್ನ ಇದರಲ್ಲಿ ಇಂಟರ್ನ್ಸ್ ಬಂದಿದ್ದಾರೆ, ಲೈಕ್ ನಾನು ಯಾರನ್ನು ಹೈರ್ ಮಾಡಿದ್ರೆ everyone got placed. Whoever comes, very limited interns ತಗೊಳ್ಳೋದು, like 4 or 5 people ನಾನು interns ತಗೊಂಡದ್ದು. Like students are, I ask them only one thing, you come here, I give you a problem statement. ನನ್ನ ಕಂಪನಿಯಲ್ಲಿ ಏನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಇತ್ತು, ಯಾವ್ದು ವರ್ಕ್ ಮಾಡ್ತಾರೆ, ಅದೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ನಿಮಗೆ ಕೊಡೋದು. ವಸ್ತೇನು ನಾನು ಕೊಡೋದಿಲ್ಲ, ಅಥವಾ ನಾನು ಯಾವ್ದು ಪ್ರಾಡಕ್ಟ್ ಮಾಡಬೇಕು ಅಂತ ಐಡಿಯಾ ನನಗಿದ್ರೆ ಅದೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನಿಮಗೆ ಕೊಡೋದು. ನೀವು ಅದನ್ನೇ ಸಾಲ್ವ್ ಮಾಡಬೇಕು, ಬೇರೆ ಅದರಿಂದ ಔಟ್ಸೈಡ್ ಏನು ದೇ ವಿಲ್ ಲರ್ನ್, ದೇ ಹ್ಯಾವ್ ಟು ಲರ್ನ್. ಅದಕ್ಕೆ ಇದೇನಿಲ್ಲ, ನೀವು ಯೂಸ್ ಮಾಡಿ ಎಂಡ್ ಆಫ್ ದಟ್ ಪ್ರಾಡಕ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತಾ ಕರೆಕ್ಟ್ ಆಗಿ. ದಟ್ ಈಸ್ ವಾಟ್ ಐ ಸಿ. ಓಕೆ, ಆಸಮ್.
ಆಸಮ್ ಆಶಯ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಸೆಷನ್. ನನಗೆ ತುಂಬ ಖುಷಿ ಆಯ್ತು ಏನಂತ ಹೇಳಿದ್ರೆ ಸುಮಾರು ನನಗೂ ಕಲೀಲಿಕ್ಕೆ ಸಿಕ್ಕಿದ್ರಲ್ಲಿ, ಬಿಕಾಸ್ ಐ ಡೋಂಟ್ ಫೋಕಸ್ ಮಚ್ ಆನ್ ಐ ಫೋಕಸ್ ಮಚ್ ಆನ್ ಡೆವಲಪ್ಮೆಂಟ್, ನಾಟ್ ಆನ್ ಡಿಸೈನ್ ಆಸ್ಪೆಕ್ಟ್ಸ್. ಸೊ ನಮ್ಮ ಆಡಿಯನ್ಸ್ ಕೇಳಿರುವಂಥ ಪ್ರಶ್ನೆನೇ ನಾನು ನಿಮ್ಮ ಹತ್ರ ಕೇಳಿರೋದು, ನಥಿಂಗ್ ಸ್ಪೆಷಲ್ ದಟ್ ಐ ವಾಂಟೆಡ್ ಟು ಆಸ್ಕ್. ಆ ಎಲ್ಲ ಪ್ರಶ್ನೆಗೂ ಕರೆಕ್ಟ್ ಆಗಿರುವಂಥ ಡೀಟೇಲ್ಡ್ ಆಗಿರುವಂಥ ಒಂದು ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ಕಾಂಟ್ ಥ್ಯಾಂಕ್ ಯು ಇನಫ್ ಬಿಕಾಸ್ it is so special that I'm more than a friend. I think the way you have grown, and I've seen your growth. We have all grown. We have all, yeah. Of course, I would like to say the growth what you had, the struggling phase what we went through. Guys, ಎಲ್ಲರ phase ಅಲ್ಲೂ ಈ struggling ಇರುತ್ತೆ. ನಮಗೂ ಇತ್ತು to get a job initially, to get placed from colleges. ಅದಾದ ನಂತರ ಬಂದಿರುವಂಥ freelancing challenges, and where are we standing today? Correct ಅಲ್ವಾ? So ಕೀಪ್ ಟ್ರೈಯಿಂಗ್, ಕೀಪ್ ಫೋಕಸಿಂಗ್. ಅವ್ರು ಹೇಳಿರುವಂಥ ಪಾಯಿಂಟ್ಸನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ವಿತ್ ದ್ಯಾಟ್ ನೋಟ್ ವಿ ಆರ್ ಗೋಯಿಂಗ್ ಟು ರ್ಯಾಪ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಆಶಾ. It was wonderful catching you back again and having a great time together. Thanks guys, have a wonderful time. Bye.